ಬುಲೆಟ್ ರಿಪೋರ್ಟರ್ ಪಯಣದಲ್ಲಿ ನಾವು ಈಗ ಪಿರಿಯಾಪಟ್ಟಣದಲ್ಲಿ ಬಂದು ತಲುಪಿದ್ದೀವಿ. ಪಿರಿಯಾಪಟ್ಟಣದಲ್ಲಿ ಮಾರ್ಕೆಟ್ನಲ್ಲಿದ್ದೀವಿ. ಅಂಗಡಿಗಳಿದ್ದಾವೆ, ಸಾಕಷ್ಟು ಅಂಗಡಿಗಳು, ಜನನೂ ಇದ್ದಾರೆ. ಜನರನ್ನ ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತೇಳಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಗಿದೆ ಪಿರಿಯಾಪಟ್ಟಣದ ಸ್ಥಿತಿ ಸದ್ಯಕ್ಕೆ? ಲೋಕಸಭೆ ಚುನಾವಣೆ ಒಮ್ಮತವಾಗಿ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಬಿಜೆಪಿಗೆ ಹೇಗೆ ಕಾಂಗ್ರೆಸ್ ಬೇಡ ಸರ್? ಕಾಂಗ್ರೆಸ್ಸು ನಾವು ಮೊದಲಿಂದನೂ ಅದ್ರ ಬಗ್ಗೆ ಥಿಂಕಿಂಗ್ ಮಾಡಲಿಲ್ಲ ಕಾಂಗ್ರೆಸ್ ಬಗ್ಗೆ. ಸೊ ನಾವು ಫರ್ಮ್ ಆಗಿರೋದು ಬಿಜೆಪಿನೇ. ಸೊ ನಾವು ದೇಶಕ್ಕಾಗಿ ಮೋದಿಗಾಗಿ ನಾವು ಫಿಕ್ಸ್ ಹಂಗೆ. ಓಕೆ, ನಮಸ್ಕಾರ ಸರ್. ನಮಸ್ಕಾರ. ಯಾರಿಗೆ ಓಟಿದೆ ಸರ್ ಈ ಸಲ? ಬಿಜೆಪಿ ಸರ್. ಬಿಜೆಪಿನೇ. ಪಿರಿಯಾಪಟ್ಟಣ ಕಾಂಗ್ರೆಸ್ JDS ಚೆನ್ನಾಗಿದೆ ಅಂತಾರೆ, ಹೇಳ್ತಾರೆ. ನೋಡೋದ ಈ ಸಲ ಮೋದಿ ಸರ್ಕಾರ ಅಂತ. ಯಾಕೆ ಮೋದಿನೇ ಬೇಕು? ಎಲ್ಲ ಹೇಳ್ತಾರಲ್ಲ, ನೋಡೋದು ನಾವು. ಎಲ್ಲರೂ ಹೇಳ್ತಾರೆ, ನೀವು ನೋಡೋದಾ? ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ದು ಯಾರಿಗೆ? ವಿಜಯಶಂಕರ್. ಇಲ್ಲೊಬ್ರು ಬಂದರು ನೋಡಿ. ಯಾಕೆ ವಿಜಯಶಂಕರ್ ಅವ್ರು ಬೇಕು? ತುಂಬಾ ವ್ಯಕ್ತಿ, ಒಳ್ಳೆ ವ್ಯಕ್ತಿ, ದೊಡ್ಡ ವ್ಯಕ್ತಿ, ಸೂಪರ್ ಮ್ಯಾನ್. ಈಗ ವಿಜಯಶಂಕರ್ ಅವ್ರು ಬಿಜೆಪಿಯಿಂದಾನೇ ಬಂದವರು ಅಂತಾರೆ. ನಾವೇನಿದ್ರು ವಿಜಯಶಂಕರೇ. ಲಾಸ್ಟ್ ಟೈಮ್ ಹಾಸನದಿಂದ ನಿಂತಿದ್ರು ಬಿಜೆಪಿಯಿಂದ. ಈಗ ಇಲ್ಲಿ ನಿಂತಿಲ್ವಲ್ಲ, ಅಲ್ಲಿ ನಿಂತಿತ್ತಾನೆ ಅವರು. ಇಲ್ಲೇನಿಲ್ಲ. ಇಲ್ಲಿ ನಿಂತಿದ್ರೆ ಅವ್ರು ಗೆಲ್ಲೋರು. ಈ ಸತಿ ವಿಜಯಶಂಕರ್ಗೆ ನಾವು ಟಫ್ ಇದೆ ಅಂತಾರೆ ಬಹಳ ಜನ. ನೋಡೋದ ಅದು ಮುಂದಕ್ಕೆ. ಮೋದಿ ಯಾಕೆ ಬೇಡ? ನಾವು ಸಿದ್ದರಾಮಯ್ಯ. ಓ, ನೀವು ಸಿದ್ದರಾಮಯ್ಯನವರಾ? ಓಕೆ, ಸರಿ, ರೈಟ್. ಇಲ್ಲೊಂದಿಷ್ಟು ಜನ ಇದ್ದಾರೆ. ನಮಸ್ತೆ. ಯಾರಿಗೆ ಹಾಕ್ಬೇಕಂತ ಇದೆಯಮ್ಮ ಓಟ್ ಈ ಸಲ? ಯಾರಿಗಾರು ಹಾಕೋದೊಬ್ಬರಿಗೆ. ಯಾರು ಒಬ್ಬರೇ ಅಂದ್ರೆ ಯಾರೇ ಹಾಕೋದು ಅಂತ ಗೊತ್ತಿಲ್ಲ. ಯಾರು ಅಂತ ಕೇಳ್ತಾರೆ, ಅವ್ರಿಗೆ ಹಾಕೊಡೋದು. ಹಂಗ ಯಾರಿಗೆ ಓಟ್ ಹಾಕ್ಬೇಕು ಅಂತ ಇದೆ? ಕಾಫಿ ಅಂತೂ ತುಂಬಾ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ರಾಜಕೀಯ ಸ್ಮೆಲ್ ಏನಿದೆ ಸರ್? ನಮಗೆ ಕಂಟ್ರಿ ಸೇವ್ ಮ್ಯಾನ್ ಬೇಕು. ನಾವು ಕಂಟ್ರಿ ಸೇವ್ ಮ್ಯಾನ್ ಯಾರು? ಮೋದಿ. ನಾವು ಬಿಜೆಪಿಗೆ ಓಟ್ ಹಾಕೋದು. ಯಾಕೆ ಇಲ್ಲಿ ಕಾಂಗ್ರೆಸ್ JDS ನಾವು ಬೇಕಿಲ್ಲ. ನಮಗೆ ಬಿಜೆಪಿ ಬೇಕು, ಮೋದಿ ಬೇಕು. ನಮ್ಮ ದೇಶ ಉಳಿಸೋರು ಬೇಕು, ದೇಶ ಅಳಿಸೋರು ಬೇಡ. ಭ್ರಷ್ಟಾಚಾರ ಬೇಡ. ಮೈಸೂರು ಕೊಡಗು ಬಿಜೆಪಿ ಇದೆ, ವೇವ್ ಇದೆ. ಬಿಜೆಪಿ ವೇವ್ ಇದೆ. ವಿಜಯಶಂಕರ್ ಅವರು ಏನು ಸರ್? ವಿಜಯಶಂಕರ್ ಅಂದರೆ ಅಲ್ಲಿ ಕಾಂಗ್ರೆಸ್ಸು ಇವ್ರದ್ದು ಮರ್ಜಾಗಿ ಒಂದು ಕ್ಯಾಂಡಿಡೇಟ್ ಇಳಿಸಿದಾರಲ್ಲ, ಅವರೆಲ್ಲ ಭಿನ್ನಮತ ಇದೆ. ಅವರ ಸಪೋರ್ಟರ್ಸ್ ಅವರಲ್ಲೇ ಭಿನ್ನ ಇದಿದೆ. ಆದ್ದರಿಂದ ಇವರಿಗೆ ಪ್ರತಾಪ್ ಸಿಂಹ ಬಿಜೆಪಿ ಕ್ಯಾಂಡಿಡೇಟ್ಗೆ ಲಾಭ ಆಗೋದ್ರಲ್ಲಿ ಸಂಶಯ ಇಲ್ಲ. ಮುಂದೆ ಹೋಗೋಣ. ಇಲ್ಲೊಂದು ಇನ್ಯಾವುದು ಅಂಗಡಿ ಇದೆ ಇಲ್ಲಿ. ನಮಸ್ತೆ ಸರ್. ಯಾರಿಗೆ ಓಟ್ ಹಾಕೋದು ಈ ಸಲ? ಹೆಂಗಿದೆ ಸರ್? ಕಾಂಗ್ರೆಸ್. JDS ಮತ್ತು ಕಾಂಗ್ರೆಸ್ ಒಂದಾಗಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ನಾವು ತೀರ್ಮಾನ ಮಾಡಿದ್ವಿ. ಈಗ JDSನವರು ಒಂದು ಸಪೋರ್ಟ್ ಮಾಡಲ್ಲ ಅಂತಾರೆ. ಮಾಡ್ತಾರಲ್ಲ ಸರ್, ಪ್ರಿಯಾಪಟ್ಟಣ ಮಾಡ್ತಾರಲ್ಲ, ಇದೆಯಲ್ಲ, ಒಳಗೊಳಗೆ ಏಟ್ ಕೊಡ್ತಾರೆ ಅಂತಾರೆ. ನೋ ಚಾನ್ಸ್. ಇಲ್ಲ ಸರ್. ಯಾಕಂದ್ರೆ ನಾವು ಖುದ್ದಾಗಿ ನೋಡ್ದೋ, ನಮ್ಮ ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರು ನಿನ್ನೆ ಇಬ್ರು ಸೇರಿ ಕಮಲಾಪುರದಲ್ಲಿ ಸಭೆಯನ್ನು ನಡೆಸಿ ಎಲ್ಲರೂ ಒಟ್ಟಿಗೆ ಕೂಡಿ ಕೆಲಸ ಮಾಡ್ತಾವ್ರೆ. ಯಾಕಂದ್ರೆ ನಮ್ಮ ವಿಜಯಶಂಕರ್ ಅವರು ಬಡವರ ಬಂದು ಅವ್ರಿಗೆ ಕೆಲಸ ಅಂತ ಗರ್ವಾಪ್ಸಿ ಆಗಿದ್ದಾರೆ ಸರ್ ಅವರು. ಮತ್ತು ಕಾಂಗ್ರೆಸ್ ಇಂದ ಹೋಗಿ ಪುನಃ ಬಂದಿರೋದು ಗರ್ವಾಪ್ಸಿ ಆಗಿದ್ದಾರೆ ಅವರು. ಗರ್ವಾಪ್ಸಿ ಆಗಿದ್ದಾರೆ. ಅದರಿಂದ ಪುನಃ ಅವರೇ ಗೆಲ್ಸ್ಬಿಟ್ಟು ಬಡವರ ಬಂದು ನಮ್ಮ ಪ್ರಿಯಾಪಟ್ಟಣ, ಹುಣಸೂರು ಮತ್ತು HD ಕೊಡಗೆ ಭಾಳ ಬೇಕಾದ ವ್ಯಕ್ತಿ ಅವರು. ಯಾಕಂದ್ರೆ ತಂಬಾಕು ಮಂಡಳಿಯಲ್ಲಿ ಭಾಳ ಓಡಾಡಿ ಅವರು ತಂಬಾಕು ಮಂಡಳಿನ ಮುಸ್ತಕ್ಕೆ ಓಡಾಡ್ತಾರೆ ರಾಜ್ಯ ಸರ್ಕಾರ, ಇದು ಕೇಂದ್ರ ಸರ್ಕಾರ. ಅದನ್ನು ಪುನಃ ಮತ್ತೆ ನಿನ್ನೆ ಅನೌನ್ಸ್ ಮಾಡಿದ್ರು, ನಾನು ಮಂಡಳಿ ಮಾಡ್ತೀನಿ, ಮೈಸೂರಲ್ಲಿ ಪುನಃ ಒಂದು ಹೊಸದಾಗಿ ನಿಮಗೆ ಮಂಡಳಿಯನ್ನು ಮಾಡಿಕೊಡ್ತೀನಿ ಟೊಬ್ಯಾಕೋ ಅಂತ ಕೋರಿದ್ದಾರೆ ಸರ್. ಹೇಳಿದ್ದಾರೆ. ಕನ್ಫರ್ಮ್ ಸರ್. ಯಾಕೆ ಪ್ರತಾಪ್ ಸಿಂಹ ಬೇಡ? ಪ್ರತಾಪ್ ಸಿಂಹ ಏನು ಕೆಲಸ ಮಾಡಿಲ್ಲ ಸರ್. ಏನಾಗಿದೆ ನಮ್ಮ ಮೈಸೂರು ಡಿಸ್ಟಿಕ್ ಏನಾಗಿದೆ, ನಮ್ಮ ಪ್ರಿಯಾಪಟ್ಟಣಕ್ಕೆ ಏನಾಗಿದೆ? ₹1 ಆದಾಯ ಇಲ್ಲ ಅವರಿಂದ, ₹1 ಕೊಡುಗೆ ಇಲ್ಲ. ಏನು ಕೊಟ್ಟಿದ್ದಾರೆ ನಮ್ಮ ಪ್ರಿಯಾಪಟ್ಟಣಕ್ಕೆ? ಏನು ₹1 ಕೊಟ್ಟಿಲ್ಲ ಸರ್. ಯಾವ ಜನಾಂಗ, ನಮ್ಮ ಮುಸ್ಲಿಂ ಜನಾಂಗ ಯಾವ ಜನಾಂಗ ಏನು ಕೊಟ್ಟಿಲ್ಲ ಸರ್ ಅವರು. ಯಾರೂ ಕೊಟ್ಟಿಲ್ಲ. ಯಾವ ಜನಾಂಗ ಅಲ್ಲ, ಮುಸ್ಲಿಂ ಜನಾಂಗ ಆಗಲಿ, ST SC ಆಗಲಿ, ಯಾರಿಗಾಗಲಿ ₹1 ಏನು ಕೊಟ್ಟಿಲ್ಲ ಅವರು. ಕೋಪ ಇದೆಯಾ? ಕೋಪ ಯಾಕೆ ಸರ್? ಒಳ್ಳೆ ವ್ಯಕ್ತಿ ಮೇಲೆ ಕೋಪ ಇಲ್ಲ ನಮಗೆ. ಕೋಪ ಏನಿಲ್ಲ. ನಮಗೆ ಕೆಲಸ ಮಾಡಿರಬೇಕು. ವ್ಯಕ್ತಿ ಆದ ಪಕ್ಷ ಅಲ್ಲ ನಮಗೆ ಮೇನು. ನಮಗೆ ಕೆಲಸ ಬೇಕು. ಕಾಂಗ್ರೆಸ್ ಅಲ್ಲಿ, BJP ಅಲ್ಲಿ, JDS ಅಲ್ಲಿ ನಮಗೆ ಮೇನ್ ಕೆಲಸ ಮಾಡಬೇಕು ಸರ್. ಅಂತ ವ್ಯಕ್ತಿ ನಾವು. ಸರ್ ನಮಸ್ಕಾರ. ಯಾರಿಗೆ ಓಟ್ ಇದೆ ಸರ್ ಈ ಸಲ? ಸರ್ ಮೋಸ್ಟ್ಲಿ ಸರಿ JDS ಮತ್ತು ಕಾಂಗ್ರೆಸ್ ಎರಡು ಮೈತ್ರಿ ಆಗಿರೋದ್ರಿಂದ ಅವೆರಡು ಬರ್ಬೋದು ಅಂತ ಚಾನ್ಸ್ 80% ಇದೆ. 80% ಇದೆ. ಬಿಜೆಪಿಗೆ ಅಷ್ಟು ಒಲವು ಇಲ್ಲ ಸರ್. ಪ್ರತಾಪ್ ಸಿಂಹ ಅವ್ರಿಗಿಲ್ವಾ? ಏನು ಕೆಲಸ ಏನು ಸರ್? ಏನು ಮಾಡ್ತಾರೆ ಸರ್? ಏನು ಮಾಡಿದ್ದಾರೆ ಸರ್ ಮೋದಿ ಅವರು? ಏನು ಮಾಡಿದ್ದಾರೆ ಮೋದಿ? ಏನು ಮಾಡಿದ್ದಾರೆ ಸರ್? ಯಾವ ಕೆಲಸ ಮಾಡಿಲ್ಲ. ಬಡವ್ರ ಬಗ್ಗರಿಗೆಲ್ಲ ಬರೀ GST ಅದು ಇದು ಹಾಳು ಹಗರಣ ಅಂತ ಮಾಡಿ ಜನಗಳಿಗೆಲ್ಲ ಸಾಮಾನ್ಯ ಜನಗಳಿಗೆ ಭಾಳ ಹಿಂಸೆ ಕೊಟ್ಬಿಟ್ಟಿದ್ದಾರೆ. ಭಾಳ ಹಿಂಸೆ ಆಗಿದೆ ಅದರಿಂದ. ಏನು ಅಂತ ಓಕೆ, ಇಲ್ಲಿ ಒಳಗಡೆ ಇದ್ದಾರೆ. ನಮಸ್ತೆ.
ವೋಟಿಂಗ್ ಇದೆಯಾ ಯಾರಿಗೆ ವೋಟ್ ಹಾಕ್ಬೇಕು ಅಂತ ಇದೀಯ? ಅದೆಲ್ಲ ಪರ್ಸ್ನಲ್ ಸರ್ ಹೇಳೋಕ್ಕಾಗಲ್ಲ. ಯಾರು ಗೆದ್ದಿರೋ ಖುಷಿನೇ. ಓ ಪರ್ಸನಲ್. ನಿಮ್ದು ಮೇಡಮ್? ನಮ್ಮದು ಸೇಮ್ ಡೈಲಾಗ್. ನಿಮ್ದು? ನಮಸ್ತೆ ಸರ್ ನಮಸ್ತೆ. ಯಾರಿಗೆ ವೋಟ್ ಹಾಕ್ಬೇಕು ಅಂತ ಇದೆ? ಹಾಕೋಣ ಪರ್ಸ್ನಲ್ ಆಗಿ. ಪರ್ಸನಲ್ ಆಗಿ ಹಾಕೋಣ. ಯಾರು ಗೆಲ್ತಾರೆ ಕೇಳ್ಕೊಳಕ್ಕೆ ಒಂದಿಷ್ಟು ಭಯನಾ? ಹಂಗೇನಿಲ್ಲ, ಪರ್ಸ್ನಲ್ ಒಳ್ಳೇದಲ್ವಾ. ಗೌಪ್ಯವಾಗಿ ಯಾರಿಗೆ ಹಾಂ, ಹಾಕ್ಬಿಡೋದು? ಯಾರಾದರೂ ಗೆಲ್ದ್ರೂ ಖುಷಿನೇ. ಯಾರಿಗೆ ಅದ್ರ ಖುಷಿನೇ. ಮೇಡಮ್ ನಮಸ್ತೆ. ನಮಸ್ತೆ. ಯಾರಿಗೆ ವೋಟ್ ಹಾಕ್ಬೇಕು ಅಂತ ಇದೆ? ನಮಗೂ ಗೊತ್ತಿಲ್ಲ ಯಾರಿಗೆ ಹಾಕ್ಬೇಕು ಅಂತ. ಒಟ್ಟಿನಲ್ಲಿ ನೋಡೋಣ, ಮೋದಿಗೆ ಹಾಕೋಣ ಅನ್ಕೊಂಡಿದೀವಿ. ಅವ್ರಿಗೆ ಸ್ವಸ್ಥ ಇದೆ, ಎಲ್ಲ ಕ್ಲೀನ್ ಇದೆ, ಅದಕ್ಕೆ ಅವ್ರಿಗೆ ಹಾಕೋಣ ಅನ್ಕೊಂಡಿದೀವಿ. Okay, ಇಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮಾಡ್ಕೊಂಡು ಅಂದರೆ JDSಗೆ ಒಂದು ಸ್ವಲ್ಪ 2% ಇದೆ, ನಾವು ಹಾಕೋಣ ಅಂತ. 50-50 ಇಬ್ಬರಿಂದ. ಇನ್ನು 50-50 ಇದೆ. ಇದು 50-50 decide ಆಗಿಲ್ಲ. ಇನ್ನೂ ಡಿಸೈಡ್ ಆಗಿಲ್ಲ. ನೋಡೋಣ, ನಮಗೆ ಒಳ್ಳೇದು ಯಾವ ಕಡೆಯಿಂದ ಆಗುತ್ತೋ ಅವ್ರಿಗೆ ಹಾಕ್ತೀವಿ. ನಿಮಗೆ ಒಳ್ಳೇದಾದ್ರೆ ನಮಗೆ ಊರಿಗೆಲ್ಲ ಆಗಬೇಕು ಅಲ್ವಾ. ಸರಿ. ಓಕೆ, ಇದಿಷ್ಟು ಪ್ರಿಯಾಪಟ್ಟಣದಲ್ಲಿ ಜನ ಮಾತಾಡ್ತಾ ಇರುವಂಥ ಮಾತುಗಳು. ಕೆಲವರು ಮೋದಿ ಅಂತಾರೆ, ಇಲ್ಲ ಕೆಲವು ಜನ ಭಾಳಷ್ಟು ಜನ ಹೇಳ್ತಾ ಇರೋದು ಕಾಂಗ್ರೆಸ್ JDS ಆಗುತ್ತೆ ಪ್ರಿಯಾಪಟ್ಟಣದಲ್ಲಿ ಅನ್ನೋ ಮಾತನ್ನ. ಹೇಗಾಗುತ್ತೆ ವೋಟ್ ಆದಾಗ ಗೊತ್ತಾಗುತ್ತೆ ಜನ ಏನು ಡಿಸೈಡ್ ಮಾಡಿದ್ದಾರೆ ಅನ್ನೋದು. ಸದ್ಯಕ್ಕಂತೂ ಕಾಂಗ್ರೆಸ್ JDS ಟಫ್ ಆಗಿ ನಿಲ್ಕೊಳ್ಳುತ್ತೆ. ಇಲ್ಲಿ ಪ್ರತಾಪ್ ಸಿಂಹ ಅವ್ರಿಗೆ ಕಷ್ಟ ಇದೆ ಅನ್ನೋ ಮಾತನ್ನ ಪ್ರಿಯಾಪಟ್ಟಣದ ಜನ ಹೇಳ್ತಾ ಇದ್ದಾರೆ. ಬನ್ನಿ ಹಾಗೆ ಮುಂದೆ ಹೋಗೋಣ. ಸರ್ ನಮಸ್ತೆ. ಓಕೆ, ನಿಮ್ಮ ಬಿರಿಯಾನಿ ತಿನ್ನಿ, ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ ಒಂದು ಸ್ವಲ್ಪ. ಏನನ್ಸುತ್ತೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ? ಸರ್ ಮೈಸೂರು BJPನೇ ಸರ್. BJPನೇ? ಯಾಕೆ? 100%. ಮೋದಿ ಅಂತ ಅಲ್ವಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಯಾವತ್ತಿದ್ರೂ ಮೋದಿನೇ ಬರಬೇಕು, ಮೋದಿನೇ ಸರ್. ವಿಜಯಶಂಕರ್ ಯಾಕಿಲ್ಲ ಸರ್? ಕಾಂಗ್ರೆಸ್ ಅವ್ರು ಅಂತ ಹೇಳ್ಕೊಳ್ಳೋಂಥ ಕ್ಯಾಂಡಿಡೇಟು ಅಲ್ಲ, ಬಟ್ ಈಗೆಲ್ಲ ಮೋದಿ ಇರೋದ್ರಿಂದ ಮೋದಿನೇ 100%. JDS ಕಾಂಗ್ರೆಸ್ ಏನಾದರೂ ಗಲಾಟೆಯಿಂದ ಏನಾದರೂ BJPಗೆ ಲಾಭ ಆಗುತ್ತೆ? ಸರ್ ಆ ಥರ ಏನಿಲ್ಲ, ಮೋದಿ ಕೆಲಸ ಮಾಡಿದ್ದಾರೆ ಸರ್, ಅದರಿಂದ ಮೋದಿಗಿನ. JDS ಒಂದು ವೋಟ್ ಹಾಕತ್ತೆ ಅಂತೀರಾ ಕಾಂಗ್ರೆಸ್ಸಿಗೆ? ಇಲ್ಲ ಸರ್, ಆಗಲ್ಲ. JDS ಹಾಕಲ್ಲ. ಯಾವುದೇ ಕಾರಣ. ನಮಸ್ತೆ ಸರ್. ಹೇಗಿದೆ ಸರ್ ಸದ್ಯಕ್ಕೆ? BJPನೇ. JDSನವ್ರು ಸಪೋರ್ಟ್ ಮಾಡ್ತಾರೆ ಅನ್ಸುತ್ತಾ ಕಾಂಗ್ರೆಸ್? ಆದರೆ ಪ್ರತಾಪ್ ಸಿಂಹ ಇಡೀ ಹೈಯೆಸ್ಟ್ ಅಲ್ಲ ಅನುದಾನ ತಂದಿರೋದು MP ಕ್ಯಾಂಡಿಡೇಟಿಂದ. ಒಂದೇ ಮಾಡ್ತಾರೆ. ಈ ಕಾಂಗ್ರೆಸ್ JDS ಕಿತ್ತಾಟದಿಂದನೇ BJPಗೆ ಲಾಭ ಆಗುತ್ತೆ ಇಲ್ಲ? ವಿಜಯಶಂಕರ್ BJPಯಿಂದ ಕಾಂಗ್ರೆಸ್ ಬಂದಿದ್ದರಿಂದ ಏಟ್ ಬೀಳ್ತವ್ರಿಗೆ ಅಷ್ಟೇ, ಅದೊಂದು ಪ್ರಾಬ್ಲಮ್. ಹುಣಸೂರಲ್ಲಿ ಏನೂ ಕೆಲಸ ಮಾಡಿಲ್ವಂತೆ ಅವರು, ಹೀಗಾಗಿ ಎಲ್ಲ BJPನೇ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲೊಬ್ರು ಇದ್ದಾರೆ. ನಮಸ್ಕಾರ ಸರ್. ಇಲ್ಲೇ ಲೋಕಲ್ ಅಲ್ವಾ? ಓಕೆ, ಹೇಗಿದೆ ಸರ್ ಸದ್ಯಕ್ಕೆ? ಇಲ್ಲಿ BJP ಇದೆ, ಮತ್ತೆ ಮೋದಿ ಅಂತ ಕ್ಯಾಂಡಿಡೇಟ್ ಇಂಡಿಯಾದಲ್ಲಿ ಮತ್ತೊಮ್ಮೆ ಸಿಕ್ಕಲ್ಲ. ಮೋದಿ ನೋಡಿ ಹಾಕ್ಬೇಕಾ ಪ್ರತಾಪ್ ಸಿಂಹ ನೋಡಿ? ಪ್ರತಾಪ್ ಸಿಂಹನ ಒಳ್ಳೆ ಕ್ಯಾಂಡಿಡೇಟು, ಮತ್ತು ಒಳ್ಳೆ ರೈಟ್ರವರು, ಒಳ್ಳೆ ವಿದ್ಯಾವಂತರು. ಇವತ್ತು ನಮ್ಮ ಮೈಸೂರಿಗೆ ಸುಮಾರು ಟ್ರೈನ್ಗಳೆಲ್ಲ ತಂದಿದ್ದಾರೆ. ಅದು ಏನೇ ಕಿತ್ತಕ್ಕೆ ಅದೇನಿಲ್ಲ, ಯಾಕೆಂದ್ರೆ ಇದು ಮೋದಿ ಅಂತ ವ್ಯಕ್ತಿ ಇನ್ನೊಬ್ಬ ಸಿಕ್ಕಲ್ಲ. ಇಬ್ರು ನಾವು ಮಿಸ್ಸಿಂಗ್ ಮಾಡ್ಕೊಬಿಟ್ರೆ JDS ಕಾಂಗ್ರೆಸ್ ಮೈತ್ರಿ ಇದೆಯಲ್ಲ, ಏನೇ ಮೈತ್ರಿ ಇದ್ರು ಸರ್, ನಾವು ನಮಗೆ ಪ್ರಪಂಚ ನಮಗೆ ತಿಳುವಳಿಕೆ ಇದೆ. ಇವತ್ತು ನಮ್ಗೆ ದೇಶ ಮುಖ್ಯ, ಪಾರ್ಟಿ ಮುಖ್ಯ ಅಲ್ಲ. ಮೈತ್ರಿಗೀತೆ ಅದೆಲ್ಲ ಇಲ್ಲ. ಮೋದಿ ಅಂತ ವ್ಯಕ್ತಿ ಇನ್ನೊಬ್ಬ ಸಿಕ್ಕಲ್ಲ. ವಾಜಪೇಯಿ ಮಿಸ್ ಆದಾಗ್ಲೇ ಫಾರಿನ್ ರಸ್ತೆ ಹೇಳಿದ್ರು ಗೊತ್ತೇ, ಇಂಡಿಯಾ ಇವರೇ ಮಿಸ್ಸಿಂಗ್, ಇವರೇ ಅನ್ಲಕ್ಕಿ ಫೀಲ್ ಹೊಂದಿದ್ರು. ಈ ಸಲ ಮೋದಿ ಮಿಸ್ ಮಾಡ್ಕೊಬಿಟ್ರೆ ನಮ್ಮಂತ ಅನ್ಲಕ್ಕಿ ಫೀಲ್ ಇಲ್ಲ. ಈ ಇಂಡಿಯನ್ ಯಾವತ್ತೂ ಉದ್ಧಾರ ಆಗಲ್ಲ. ರೈಟ್. ಇಲ್ಲಿದ್ದಾರೆ ಸರ್, ಲೋಕಲ್ ಇಲ್ಲೇನಾ? ಇಲ್ಲೇ ಮೈಸೂರವರೇ ಇದ್ದಾರೆ. ಹೆಂಗರಿ ನಮಸ್ತೆ. ನಮಸ್ತೆ ಸರ್. ಈಗ ಮೈತ್ರಿಯಿಂದ BJP ಕಷ್ಟ ಆಗತ್ತಾ ಹೇಗೆ? ಏನಿಲ್ಲ ಸರ್, ಈಗ ಮೋದಿನೇ ಬರೋದು. ಯಾಕೆ? 100% ಅವರೇ. JDS ಕಾಂಗ್ರೆಸ್ ಎರಡು ಒಂದಾಗಿದೆಯಲ್ಲ. ಈಗ ಎಲ್ಲರೂ ಬಿಡ್ತಾರೆ ಕೆಳಗಡೆ ಬಿದ್ದುಬಿಡ್ತಾರೆ, ಮೋದಿ ಅವರು ಬರ್ತಾರೆ ಸರ್. ಕಿತ್ತಾಡ್ಕೊಳ್ತಾ ಇಲ್ವಾ? ಅಲ್ಲ, ಅವ್ರು ಏನು ಮಾಡಿದ್ರು ಮೋದಿನೇ ಬರೋದು ಈ ಸಲ. ವೋಟ್ ಎಲ್ಲ ಅವ್ರಿಗೆ ಹಾಕೋದು. ಮೈಸೂರು ಅವರೆಲ್ಲ ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಎಲ್ಲ ಇದು ಮಾಡಿದ್ದಾರೆ. ಸರ್ ನಮಸ್ತೆ. ಇಲ್ಲೇ ಮೈಸೂರಾ? ಲೋಕಲ್ಲೇ. ನೀವು ಮಂಡ್ಯದ ಬಿಡಿ, ನಿಮ್ಮ ಮಂಡ್ಯದ ಖಾರನೇ ಬೇರೆ ಇದೆ ರಾಜಕೀಯದ. ಈ ಮೈಸೂರಲ್ಲಿ ಹೇಗಿದೆ ಸರ್ ಸದ್ಯಕ್ಕೆ? ತುಂಬ ಚೆನ್ನಾಗಿದೆ. ಪ್ರತಾಪ್ ಸಿಂಹ ಅವ್ರಿಗೆ ತುಂಬ ಚೆನ್ನಾಗಿದೆ. ನಿಮ್ಮ ಮೈತ್ರಿ ಮಾಡ್ಕೊಂಡಿರೋದು ಕಷ್ಟ ಆಗಲ್ವಾ? ಏನಾಗಲ್ಲ, ಕಾಂಗ್ರೆಸ್ JDS ಮೈತ್ರಿ ಇದೆಯಲ್ಲ. JDS ಮೈತ್ರಿ ಇದ್ರೆ ನಾವು BJP ಚೆನ್ನಾಗಿದ್ದೀವಲ್ಲ, ತುಂಬ ಚೆನ್ನಾಗಿದೆ. ಅವರಿಬ್ರು ಒಗ್ಗಟ್ಟಾಗಿದ್ದಾರಲ್ಲ. ಅವರಿಬ್ರು ಒಗ್ಗಟ್ಟಾಗಿದ್ರೆ ನಾವು ಒಬ್ಬರೇ ಸಾಕು. ಅವರಿಬ್ರು ಒಗ್ಗಟ್ಟಾದ್ರು ಸಿಂಹ ಒಬ್ಬರೇ ಸಾಕು ಫೈಟ್ ಕೊಡೋಕ್ಕೆ. ಸಿಂಹ ಒಬ್ಬರೇ, ನರಿ ಮುಂದೆ ಸಿಂಹ ಒಂದೇ ಸಾಕು. ಮೋದಿ ಸೆಂಟ್ರಲ್ಲಿ, ಮೈಸೂರಲ್ಲಿ ಖಂಡಿತ ಇಲ್ಲ. ಫುಲ್ ಲೀಡಲ್ಲಿ ಬರ್ತೀವಿ. ಓಕೆ, ಒಳಗಡೆ ನೋಡೋಣ, ಒಳಗಡೆ ಹೋಗೋಣ. ಇಲ್ಲೊಂದಿಷ್ಟು ಜನ ಇದ್ದಾರೆ.
ಸರ್ ನಮಸ್ತೆ, ಇಲ್ಲೇ ಮೈಸೂರಾ? ಓಕೆ. ಹೇಗಿದೆ ಸದ್ಯಕ್ಕೆ ಮೈಸೂರು ಲೋಕಸಭಾ ಕ್ಷೇತ್ರದ್ದು? ಸರ್ ಅಷ್ಟೊಂದು ಐಡಿಯಾ ಇಲ್ಲ ನಮಗೆ, ಅಷ್ಟೊಂದು ಐಡಿಯಾ ಇಲ್ಲ. ವೋಟ್ ಮಾಡ್ತೀರಾ ತಾನೆ? ವೋಟ್ ಮಾಡ್ತೀರಾ ಸರ್? ಯಾರಿಗೆ ಮಾಡ್ತೀರಾ ಸರ್ BJP. ನೀವು? BJPನೇ ಸರ್. ನೀವು BJP? ಕಾಂಗ್ರೆಸ್ JDS ಮೈತ್ರಿ ಮಾಡಿರೋದ್ರಿಂದ ಕಷ್ಟ ಆಗಲ್ವಾ? ಆ ಥರ ಏನು ಕಷ್ಟ ಏನಿಲ್ಲ ಸರ್, ಅದರಲ್ಲೇ ಯಾವ ಕಷ್ಟ ಇದೆ, ಏನೂ ಆಗಲ್ವಾ? ಓಕೆ ರೈಟ್. ಲಂಚೂರು ಹೋಗೋಣ ಮುಂದೆ. ಸರ್ ನಿಮ್ಮದು ಮೈಸೂರೇನಾ? ಇಲ್ಲೇ ಬೇರೆ ಕಡೆನಾ? ಓಕೆ, ಇಲ್ಲೇ ಇದ್ದಾರೆ ಸರ್. ಇಲ್ಲೇ ಮೈಸೂರಾ ಸರ್? ಮೈಸೂರಿನವರೇನಾ? ಓಕೆ. ವೋಟ್ ಯಾರಿಗೆ ಹಾಕ್ತೀರಾ ಸರ್ ಈ ಸಲ? ಸರ್ ಓಟು ಬಂದು ನಾವು ಡಿಸೈಡ್ ಮಾಡಿಲ್ಲ. ಡಿಸೈಡ್ ಮಾಡಿಲ್ಲ? ಯಾಕಂದರೆ ಜಗಳ ಆಗಿದೆ. ಯಾರು ಜಗಳ? ಅಲ್ಲ, ಮಂಡ್ಯ ಜಗಳ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಮುಂದೆ. ಬಟ್ ನಾವೊಂದು BJP. BJPನೇ? ಹೇಗೆ ಕಾಂಗ್ರೆಸ್ JDS ಒಂದಾಗಿದೆಯಲ್ಲ, ಕಷ್ಟ ಆಗಲ್ವಾ? ಅದು ಬರೋದು ದೇವ್ರ ಮೇಲಿದೆ ಸರ್. ಇಲ್ಲಿ ಮೈಸೂರಾ? ಹೌದು ಸರ್, ವೋಟಿಂಗ್ ಇದೆಯಲ್ವಾ? ಹಾಂ ಸರ್. ಓಕೆ, ಯಾರಿಗೆ ಹಾಕ್ಬೇಕು ಅಂತಿದೆ ಸರ್ ಈ ಸಲ? ನಾವು BJP ಸಿಂಹ. ಸಿಂಹನೇ? ನೀವು? ಸರ್ ನಾವು ಕಾಂಗ್ರೆಸ್ ಫಾಲೋವರು ವಿಜಯ್ ಶಂಕರ್ಗೆ ಹಾಕೋದು ಸರ್. ಒಂದು ನಿಮಿಷ ಇಲ್ಲೇ ಇರಿ, ಸಿಕ್ಕರು ಹಂಗಿದ್ರೆ. ಓಕೆ, ಯಾಕೆ ನೀವು BJP? ನಾವು ಫಸ್ಟಿಂದಲೂ BJP, ಇವಾಗಲೂ BJP. ನಿಮ್ಮದು? ಸರ್ ನಾವು ಕಾಂಗ್ರೆಸ್ ಫಾಲೋವರೇ, ನಮ್ಮ ಮನೆಯವರೆಲ್ಲ. ಹಾಂ ಹೌದು ಸರ್. ಅದು ಯಾಕೆ ಹಾಕ್ಬೇಕು ಕಾಂಗ್ರೆಸ್ಸಿಗೆ? ಸರ್ ಕೆಲಸ ಮಾಡ್ತಾರೆ, ಸಿದ್ದರಾಮಯ್ಯ ಅವರು ಕೆಲಸ ಮಾಡಿದ್ದಾರೆ ಮೈಸೂರಲ್ಲಿ ತುಂಬ, ಆದ್ದರಿಂದ ನಾವು ಅವ್ರಿಗೆ ಹಾಕೋದು ಒಟ್ಟು ಸರ್. ಪ್ರತಾಪ್ ಸಿಂಹ ಅವರು ಮಾಡ್ತಾರೆ, ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಮಾಡಿದ್ದಾರೆ. ಇನ್ನೂ ಒಂದು ಟೈಮ್ ಮೋದಿ ಬಂದರೆ ಇನ್ನೂ ಸಾಕಷ್ಟು ಮಾಡ್ತಾರೆ. 100% ಸಿಂಹ. ಪ್ರತಾಪ್ ಸಿಂಹ ನೋಡ? ಸಿಂಹ ಆ್ಯಂಡ್ ಮೋದಿ ಎರಡು ನೋಡಿ 100. ಹಾಗಿದ್ರೆ ಕಷ್ಟ ಅಲ್ವಾ ಕಾಂಗ್ರೆಸ್ಸಿಗೆ? ಸರ್ ಇಲ್ಲ, ಸಿದ್ದರಾಮಯ್ಯನಿಗೂ ಅಭಿಮಾನಿಗಳವರೇ ಸರ್. ಸಿದ್ದರಾಮಯ್ಯನ ಅಭಿಮಾನಿಗಳು ಹಾಕ್ತಾರೆ ವಿಜಯ್ ಶಂಕರ್ಗೆ, ಹಾಕ್ತಾರೆ. JDS ಕಿತ್ತಾಟ ಇದೆ? ಇಲ್ಲ, ಏನು ಇಲ್ಲ ಸರ್, ಎಲ್ಲಿ ಕಿತ್ತಾಟ ಇದೆ? JDS ನಾವು ಹಾಕಲ್ಲ ಅಂತೇಳಿ ಸೋತ್ರೆ ನಾವು ಕಾರಣ ಅಲ್ಲ ಅಂತ. ಸರ್ ಇಲ್ಲ ಸರ್, ಎಲ್ಲ ಸರಿ ಹೋಗುತ್ತೆ, ಭಿನ್ನಾಭಿಪ್ರಾಯಗಳೆಲ್ಲ ಎಲ್ಲ ಸರಿ ಹೋಗುತ್ತೆ. ಸುಳ್ಳು, ಅವ್ರದ್ದೆಲ್ಲ JDS ಅವ್ರದ್ದೆಲ್ಲ ಫ್ಯಾಮಿಲಿ ರಾಜಕೀಯ. ಐ ಡೋಂಟ್ ಲೈಕ್ ಇಟ್. BJP ಇಸ್ ಗುಡ್. ಯಾಕೆಂತಂದರೆ ಆಲ್ಮೋಸ್ಟ್ ಅಲ್ಲಿ ಇಲ್ಲೇ ಅಲ್ಲ, ಎಲ್ಲಿ ಹೋದರೂ BJP ಅವ್ರು ಹೊರಗಡೆ ಅವ್ರು ಬರ್ತಾರೆ ಹೊರತು ಸಂಬಂಧಿಕರು, ಅಣ್ಣ ತಮ್ಮ ಅವ್ರು ಹೇಳ್ತಾರೆ, ಅವ್ರು ಹೇಳಿದ್ರೆ ಆಗುತ್ತಾ? ಮೈತ್ರಿ ಗಟ್ಟಿಯಾಗಿದೀವಿ ಅಂತ. ಮೈತ್ರಿ ಇಲ್ಲೇ ಕಿತ್ತೋಗದೆ. ಎಲ್ಲಿ ಕಿತ್ತೋಗಿದೆ? ಇದು ಸಿದ್ದರಾಮಯ್ಯ ನಿಂತಿದ್ರಲ್ಲ ಚಾಮುಂಡೇಶ್ವರಿ, ಅಲ್ಲೇ ಕಿತ್ತೋಗದೆ. ಅಲ್ಲೇ ಮೋದಿ ಜೈ ಅಂತಾರೆ. ಏನು ಹೇಳಿ? ಇಲ್ಲ, ಮೊನ್ನೆ ಮಾತಾಡಿದ್ರಲ್ಲ GTD ಅವರು, ಸಿದ್ದರಾಮಯ್ಯ ಅವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತುಕತೆ ಮಾಡಿದ್ರಲ್ಲ. ಅಲ್ಲಿ ಇವತ್ತು ಹೇಳ್ತಾ ಇದಾರಲ್ಲ, ಇಲ್ಲ ಕಾಂಗ್ರೆಸ್ನವ್ರು ಸೋತ್ರೆ ನಾವೇನಾದ್ರು ಕೊಡೆ ಅಲ್ಲ ಅಂತ. ಸರ್ ಈಗ ಸೋಲು ಗೆಲುವು ಯಾರ ಕೈಲಿರುತ್ತೆ ಸರ್? ಸೋಲು ಗೆಲುವು ಯಾರ ಕೈಲಿರುತ್ತೆ? ಅದಕ್ಕೆ JDSನವ್ರು ಇಲ್ಲೇ ಗೆದ್ದು ಬಿಡ್ತೀರಾ? ಇಲ್ಲ, ಹಂಗೆ ಹೇಳ್ತಾ ಇದೀವ ಸರ್, ಎಲ್ಲರೂ ಬೇಕೇ ಬೇಕಲ್ವಾ? ಅವರೇ ಹೇಳ್ತಾ ಇದ್ರು ಈಗ ನಿಮ್ದು ಕಿತ್ತಾಟ ಚಾಮುಂಡೇಶ್ವರಿಯಲ್ಲೇ ಇದೆ ಅಂತ. ಅದೇ 3 ಜನ ಕಿತ್ತಾಟದಲ್ಲಿ 2 ಕಿತ್ತಾಟ ಒಬ್ನಿಗೆ ಲಾಭ ಅನ್ನಂಗೆ ನಮಗೆ ಲಾಭ ಆಗೋದು. BJP ಲಾಭ 100%. ಇನ್ನೇನಾಯ್ತು ನಿಮ್ ಕತೆ? ಆಯ್ತು ಬಿಡಿ ಸರ್, ನೋಡವ, ಚುನಾವಣೆ ಬರಲಿ. ಹೋಟೆಲ್ ತೋರಿಸ್ತೀರಾ ಸರ್? ಹೋಟೆಲ್ ತೋರಿಸ್ತೀವಿ, ಏಪ್ರಿಲ್ 18ನೇ ತಾರೀಕು ತೋರಿಸ್ತೀವಿ ಬಿಡಿ. ನಾವು ಏನೇ ಕಿತ್ತಾಟ ಇರಲಿ. ಅವ್ರ ಕಾನ್ಫಿಡೆಂಟ್ ಅವ್ರಿಗೆ, ನಮ್ಮ ಕಾನ್ಫಿಡೆಂಟ್ ನಮಗೆ. ಓ ಶೋರ್, ನಮಗೆ ಕಾನ್ಫಿಡೆಂಟ್ ಫಸ್ಟ್ನೇದಾಗಿ ಮೋದಿ, ಅದೇ ಕಾನ್ಫಿಡೆಂಟ್. ಬೇರೆ ಇದ್ರೂ ಮೋದಿನೇ ಮೇಯ್ನ್. ಅವ್ರಿಗೆ ಏನಾದರೂ ಇರಲಿ ಬಿಡಿ ಸರ್, ಇದು ಎಂಥದ್ದು MLA ಎಲೆಕ್ಷನ್ ಅಲ್ಲ, ಇದು ಸೆಂಟ್ರಲ್ ಎಲೆಕ್ಷನ್ ಆಗಿರೋದ್ರಿಂದ 100% ಇಲ್ಲಿ ಸಿಂಹವರೇ ಬರೋದು. ನಮ್ಮ ಸಿಂಹವ್ರ ಫಾಲೋವರ್ಸ್ ಇಲ್ಲ, ಮೋದಿಯವ್ರ ಫಾಲೋವರ್ಸ್ ಇಲ್ವಾ? ಸಾಕಷ್ಟು ಎಲ್ಲ ಕಡೆ ಅವ್ರವ್ರ ಫಾಲೋವರ್ಸ್ ಇದ್ದೇ ಇರ್ತಾರೆ. ಅದರಲ್ಲಿ ನಮ್ಮದು ಗೆಲ್ಲುತ್ತೆ ಅಂತ ಕಡಖಂಡಿತ ಹೇಳ್ತೀವಿ. ನಾವು ಗೆಲ್ತೀವಿ ಸರ್. ಸರ್ ಚುನಾವಣೆ ಬರಲೇಬೇಕು, ಯಾರು ಒಬ್ರು ಸೋಲ್ಲೇಬೇಕು ಅಂದರೆ ಚುನಾವಣೆ ಬರಲೇಬೇಕು. ಇದು ಹನುಮಂತು ಹೋಟೆಲ್ ಏನಿದೆ, ಬಿರಿಯಾನಿ 1930ರಿಂದ ಇರುವಂಥ ಹೋಟೆಲು, ತುಂಬ ಹಳೆಯ ಹೋಟೆಲು. ಯಾರೇ ಇದ್ರೂ ಕೂಡ ಇದೊಂದು ಫೇಮಸ್ ಹೋಟೆಲು. ಒಂದಿಷ್ಟು ಜನ ಮಾತಾಡಿದ್ವಿ, ತುಂಬ ಜನ ಮೋದಿನೇ ಅಂತಿದ್ದಾರೆ. ಕೆಲವೊಂದಿಷ್ಟು ಸಿಕ್ಕರು ನನಗೆ ಕಾಂಗ್ರೆಸ್ ಸಿದ್ದರಾಮಯ್ಯವ್ರ ಫಾಲೋವರ್ಸ್ ಅಂತಿದ್ದಾರೆ. ಬಟ್ JDSಸು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಲ್ಲ ಅನ್ನೋ ಈ ಭಿನ್ನಾಭಿಪ್ರಾಯಗಳು ಬಂದಾಗಲೇ ಕಾಂಗ್ರೆಸ್ಗೆ ಒಂಚೂರು ಏನಾದ್ರು ಟುಕ್ಕು ಹತ್ತಾ ಇದೆ ಅಂತ. ನಿಮಗೂ ಹಂಗೆ ಟುಕ್ಕು ಹತ್ತಾ ಇದೆ? ಏನಿಲ್ಲ ಸರ್, ಟುಕ್ಕು ಏನಿಲ್ಲ ಸರ್, ನಾವು ಪರ್ಫೆಕ್ಟ್ ಇದೀವಿ, ಪರ್ಫೆಕ್ಟ್ ಆಗಿದೆ, ಏನಿಲ್ಲ ಅಂತೆ. ಬಟ್ ಕೆಳಗಡೆ ಹೇಗಿದೆ, ಕಾರ್ಯಕರ್ತರು ಹೇಗೆ ಅದನ್ನು ಯೋಚನೆ ಮಾಡ್ತಾರೆ ಅನ್ನೋದನ್ನು ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಮೈಸೂರಿನಲ್ಲಿ ಇನ್ನೂ ಹಾಗೆ ಪಯಣವನ್ನು ಮುಂದುವರಿಸ್ತೀನಿ. ಬುಲೆಟ್ ರಿಪೋರ್ಟರ್ನಲ್ಲಿ ಜನರನ್ನು ಮಾತಾಡ್ತೀನಿ, ಬನ್ನಿ. ಓಕೆ, ಮೈಸೂರಿನಲ್ಲಿ ಬುಲೆಟ್ ರಿಪೋರ್ಟರ್ ಕಾರ್ಯಕ್ರಮವನ್ನು ಮಾಡ್ತಾನೆ ಇದ್ದೀವಿ. ಈಗ ತುಂಬ ಫೇಮಸ್ ಅಂದರೆ ನಿಮಗೆ
ಅರಮನೆಯ ಮುಂಭಾಗದಲ್ಲಿ ಟಾಂಗಾಗಳು. ಸೊ ಟಾಂಗಾಗಳು ಇಲ್ಲಿದ್ದಾವೆ, ಕುದುರೆ ಟಾಂಗಾಗಳು. ಅವ್ರನ್ನೊಂದು ಸ್ವಲ್ಪ ಮಾತಾಡ್ಸೋಣ, ಏನು ಹೇಳ್ತಾರೆ ಏನಿಲ್ಲ ಅಂತ ಕೇಳೋಣ ಅವರನ್ನೇ. ಬನ್ನಿ ನನ್ನ ಜೊತೆಗೆ, ಅವ್ರು ಮಾತಾಡಿಸ್ತೀನಿ. ಇಲ್ಲೊಬ್ರು ಕೂತಿದ್ದಾರೆ ಅಣ್ಣ. ನಮಸ್ಕಾರ ಅಣ್ಣ. ಓಟ್ ಯಾರಿಗೆ ಹಾಕೋದು ಈ ಸಲ? ಓಟ್ ಯಾರಿಗೆ ಹಾಕ್ಬೇಕು ಅಂತಿದ್ದೀರಾ ಅಣ್ಣ? ನಾವು ಯಾರು ನೀವು ಇಷ್ಟಪಡ್ತದೆ ಹಾಕ್ಬಿಡ್ತೀವಿ ಅಣ್ಣ. ಯಾರು ಅದು ಇಷ್ಟಪಡೋರು? ಯಾರಿಗೆ ಇಷ್ಟಪಡ್ತದೆ? ಕಾಂಗ್ರೆಸ್ ಬಿಜೆಪಿ ಎರಡಿದಾವೆ. ಬಿ ಜೆ ಪಿನ ನನ್ನ ಮುಂಚೆಯಿಂದ ನಾನು ಕಾಂಗ್ರೆಸ್ ಹಾಕೋದು. ನಾನು ಕಾಂಗ್ರೆಸ್ ಹಾಕೋದು. ಕಾಂಗ್ರೆಸ್ ಈ ಸಲ ಇವಾಗ ಕಾಂಗ್ರೆಸ್ ಬರೋಲ್ಲ, ಬಿ ಜೆ ಪಿನೇ ಬರೋದು. ಹೌದಾ? ಕಾಂಗ್ರೆಸ್ ಬರಲ್ವಾ ಇಲ್ಲಿ? ಬರಲ್ಲ. ಯಾಕೆ? ಅದಿಲ್ಲ ಸರ್, ಬರೋಲ್ಲ. ಇಲ್ವಾ? ಗಟ್ಟಿ ಇಲ್ವಾ? ನಾವು ಬಿ ಜೆ ಪಿನೇ. ನಿಮ್ಮನೆ ಬರೋಕೆ ಏನಾರ ಪರಮಾತ್ಮ ದೇವ್ರು ಕಂಡುಬಿಟ್ಬಿಟ್ರೆ ಕಾಂಗ್ರೆಸ್ಸೇ ಲೆಕ್ಕ. ಹೌದಾ? ಸರ್ ನಮಸ್ತೆ. ನಮಸ್ತೆ ಸರ್. ಯಾರಿಗೆ ಓಟ್ ಹಾಕ್ಬೇಕು ಅಂತ ಇದೆ ಈ ಸಲ? ಸರ್ ಈ ಸಲ ಕಂಪಲ್ಸರಿ ಕಾಂಗ್ರೆಸ್ ಬರಬೇಕು ಸರ್. ನಮ್ದು ಎಲ್ಲ ಬಡವ್ರಿಗೆ ಎಲ್ಲ ಅನುಕೂಲ ಆಗಬೇಕು ಅಂದರೆ, ನಾವೆಲ್ಲ ದೇಶದಲ್ಲಿ ಬದುಕೋಬೇಕು ಅಂದರೆ ಕಾಂಗ್ರೆಸ್ ಸರ್ಕಾರ ಇದ್ರೆ ಎಲ್ಲರೂ ಬಡವರು ಶ್ರೀಮಂತರು ಎಲ್ಲರೂ ಆರಾಮಾಗಿ. ಇಲ್ಲೇನಾಗುತ್ತೆ ಮೈಸೂರಲ್ಲಿ? ಮೈಸೂರು ಕಾಂಗ್ರೆಸ್ ವಿಜಯಶಂಕರ್ ಡೆಫಿನೆಟ್. JDS-ನವರೇ ಸೋಲಿಸ್ತಾರಂತೆ ಇಲ್ಲಿ. ಸರ್ JDS-ದು BJP-ದು ನಾವು ಮಾತಾಡ್ತಾ ಇಲ್ವಾ? ಅಲ್ಲ, JDS ಕಾಂಗ್ರೆಸ್ ಸಪೋರ್ಟ್. ಅವ್ರದ್ದು ಮೈತ್ರಿ ಸರ್ಕಾರ, ಅವ್ರ ಒಳಗಡೆ ಏನಾರ ಮಾಡ್ಕೊಳ್ಳಿ. ಮಾಡ್ತಾ ಇದಾರಂತೆ ಯಾರು ಅವ್ರು? ಯಾರು ನಮ್ಮ ಏರಿಯಾದಲ್ಲಿ ಯಾರು ಕ್ಯಾನ್ವಾಸಿಂಗ್ ಇಲ್ಲ, ಏನೂ ಇಲ್ಲ. JDS ಅವರು ಎಲ್ಲ ಕಾರ್ಪೊರೇಟರ್ಗಳು, ಎಲ್ಲ ಕಾಂಗ್ರೆಸ್ ಕಾರ್ಪೊರೇಟರ್ಗಳು, ದಳ ಕಾರ್ಪೊರೇಟರ್ಗಳು ಎಲ್ಲ ವಿಜಯಶಂಕರ್ಗೆನ ಓಟ್ ಹಾಕಿ ಅಂದ್ಬಿಟ್ಟು. ಇಲ್ಲ ಸರ್, ಅನುಕೂಲ. ಇಲ್ಲೊಬ್ರು ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ. ಈಗ ಯಾರಿಗೆ ಓಟ್ ಹಾಕ್ಬೇಕು ಅಂತಿದ್ದೀರಾ? ಏನಿದ್ರೆ ಹೆಸರು ಫಸ್ಟ್ ಹೇಳ್ಬಿಡಿ. ಇದು ರಾಜ. ರಾಜನ ಅದು? ಹಾಯ್ ರಾಜಾ. ಓಕೆ, ಯಾರಿಗೆ ಓಟ್ ಹಾಕ್ಬೇಕು ಅಂತ? ಯಾರಿಗೆ ಹಾಕ್ಬೇಕು ನಮ್ಗೆಲ್ಲ ಗೊತ್ತಾಗಿಲ್ಲ. ಅದೇಂಗೆ ಇರೋದೇ ಇಬ್ರು, ಒಬ್ರು BJP, ಒಂದು ಕಾಂಗ್ರೆಸ್. ಕಾಂಗ್ರೆಸ್ ಎರಡಿದಾವೆ, ಎರಡರಲ್ಲಿ ಯಾವ್ದು? ಕಾಂಗ್ರೆಸ್. ಕಾಂಗ್ರೆಸ್ಸಿಗೆ ಈ ಸಲ. ಯಾಕೆ BJP ಹಾಕಿಲ್ಲ? ಇಲ್ಲ. ಯಾಕೆ? ಏನೋ. ಓಕೆ ಓಕೆ, ಇದು ಬರ್ತಾ ಇರ್ತಾರೆ ಅಲ್ಲಲ್ಲೇ. ಇಲ್ಲೊಂದಿಷ್ಟು ಟಾಂಗ ಇದೆ. ಇಲ್ಲಿದ್ದಾರೆ, ಬನ್ನಿ ಇನ್ನೊಬ್ರು. ಸರ್ ನಮಸ್ಕಾರ. ನಮಸ್ತೆ ಸರ್. ಯಾರಿಗೆ ಓಟ್ ಹಾಕ್ಬೇಕು ಅಂತ ಇದೆ ಈ ಸಲ? ಸರ್ ನಾವು ಕಾಂಗ್ರೆಸ್ಗೆ ಹಾಕೋದು. ಯಾಕೆ? ಯಾಕಂದರೆ ಅವರು ಬಡವರಿಗೆ ಸಹಾಯ ಮಾಡ್ತಾರೆ, ರೈತರಿಗೆಲ್ಲ ಸಹಾಯ ಮಾಡ್ತಾರೆ. ಸಿದ್ದರಾಮಯ್ಯ ಮೋದಿ ಅಂತಾರೆ ಭಾಳ ಜನ. ಮಾಡೋರು ಮಾಡ್ತಾರೆ, ನಾವು ಸಿದ್ದರಾಮಯ್ಯ. ಸರಿ ಸರ್. ಓಕೆ, ಇನ್ನೊಂದೆರಡು ಟಾಂಗಗಳಿದಾವೆ ಇಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಇಲ್ಲೇ ಮೈಸೂರಾ? ಹೌದು ಸರ್, ಹೆಬ್ಬಾಳು. ಏನು ನಡೀತಾ ಇದೆ ಇಲ್ಲಿ ಮೈಸೂರಲ್ಲಿ? ಚೆನ್ನಾಗಿದೆಯಾ ಎಲೆಕ್ಷನ್? ಎಲೆಕ್ಷನ್ ಪರವಾಗಿಲ್ಲ ಸರ್, ಎಲ್ಲ ನಾರ್ಮಲ್ ಆಗಿ ನಡೀತಾ ಇದೆ, ಪರವಾಗಿಲ್ಲ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಯಾರು ಗೆಲ್ತಾರೆ ಇಲ್ಲಿ? BJP ಸರ್, ಮೋದಿ. ಮೋದಿ. ಯಾಕೆ ಕಾಂಗ್ರೆಸ್ ಯಾಕಿಲ್ಲ? ಕಾಂಗ್ರೆಸ್ ಅಂದರೆ ಹೇಳೋಕ್ಕಾಗಲ್ಲ ಸರ್, ಒಟ್ಟಿನಲ್ಲಿ ನಮ್ಮ ಅಭಿಪ್ರಾಯ ಮೋದಿ. ನಿಮ್ಮ ಅಭಿಪ್ರಾಯ ಮೋದಿ? ಹೌದು. ಓಕೆ, ವಿಜಯಶಂಕರ್ ಇಲ್ವಾ? ವಿಜಯಶಂಕರ್ ಇಲ್ಲ. ಓಕೆ, ಈ ಮೈತ್ರಿ ಏನಾಗುತ್ತೆ? ಅವರಿಬ್ಬರು ಜೋಡಿಯಾಗಿ ನಿಲ್ತಾರಲ್ಲ. ಯಾರಿಬ್ರು? ಕಾಂಗ್ರೆಸ್ JDS. ಮೈತ್ರಿ ಅಂದರೆ ಮೈತ್ರಿ ನಿಮ್ಗೆ ಗೊತ್ತಲ್ಲ ಹೆಂಗೆ, ಸುಮಾರು ನಡೀತಾ ಇದೆ. ಹೌದು, ಸಗರಾತು. ಏನಾಗಿಲ್ಲ, ಚೆನ್ನಾಗಿದಾರಲ್ಲ. ಇಲ್ಲ, ಇಲ್ಲಿ ಬಂದು ಮೈಸೂರು ಬಂದು ಸೇಮು ಪ್ರತಾಪ್ ಸಿಂಹನೇ. ಮೈತ್ರಿ ಚೆನ್ನಾಗಿದೆಯಲ್ಲ, ಫೈಟ್ ಆಗಲ್ವಾ? ಇಲ್ಲ ಸರ್. ಇಲ್ವಾ? ಎಸ್, ಇಲ್ಲಿ ಒಂದಿಷ್ಟು ಹಣ್ಣಿನ ವ್ಯಾಪಾರ ಎಲ್ಲ ಮಾಡ್ತಿದ್ದಾರೆ, ಫ್ರೂಟ್ ಸಲಾಡ್. ಸರ್ ನಮಸ್ಕಾರ. ನೀವು ವೋಟಿಂಗ್ ಇಲ್ಲೇ ತಾನೇ? ಇಲ್ಲ ಅಲ್ಲಿದ್ದಾರೆ. ವೋಟಿಂಗ್ ಮಾತಾಡಲ್ವಾ? ಸರ್ ನಮಸ್ಕಾರ. ನಮಸ್ತೆ, ಬನ್ನಿ. ಯಾರಿಗೆ ಓಟ್ ಹಾಕ್ಬೇಕು ಅಂತ ಇದೆ ಈ ಸಲ ಮೈಸೂರಲ್ಲಿ? ಹೆಂಗಿದೆ ಮೈಸೂರಲ್ಲಿ ಹೆಂಗಿದೆ ಗೊತ್ತಿಲ್ಲ ಸರ್, ನಾವು ಮಂಡ್ಯ. ಓ, ನೀವು ಮಂಡ್ಯದವರಾ? ಮಂಡ್ಯ ಮಂಡ್ಯಕ್ಕೆ ಓಟ್ ಬರೋದು. ಓಟ್ ಅಲ್ಲೇ ಬರುತ್ತೆ ನಿಮ್ಗೆ? ಮಳವಳ್ಳಿ ತಾಲೂಕು ಬರುತ್ತೆ. ಓಹೋ, ಮೈಸೂರಲ್ಲಿ ಹೆಂಗಿದೆ ಜನ ಇಲ್ಲಿ ಮಾತಾಡೋದು? ಮೈಸೂರಲ್ಲಿ ಏನಿಲ್ಲ ಸರ್, ಈಗ ಇವರು ವಿಜಯಶಂಕರ್ಗೆ ಹಾಕ್ಬೇಕು ಅಂತ ಮಾತಾಡ್ತಾರೆ. ಆದರೆ ನಮ್ಗೆ ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ಅಲ್ಲ, ಇಲ್ಲಿ ಬಂದಾಗೆಲ್ಲ ಮಾತಾಡೋದು ಹೆಂಗೆ? ಅದೇ ವಿಜಯಶಂಕರ್ಗೆ ಹಾಕ್ಬೇಕು ಅಂತಾರೆ. ವಿಜಯಶಂಕರ್ಗೆ ಹಾಕ್ಬೇಕು ಅಂತಾರೆ. BJP-ಗೆ ಅಷ್ಟಲ್ಲ, ಕಷ್ಟ ಇದೆಯಾ? ಕಷ್ಟ ಇದೆ. ಯಾಕೆ? ಏನಂತಾರೆ? ಏನನ್ನಲ್ಲ, ಅವರು ಸೆಂಟ್ರಲ್ ಇದು ಮಾಡ್ತಾರೆ, ನಮ್ಮ ಕರ್ನಾಟಕಕ್ಕೆಲ್ಲ ಮೋಸ, ಯಾವುದೋ ಕನ್ವೆನ್ಷನ್ ಅನುಕೂಲತೆ ಇಲ್ಲ, ಎಲ್ಲ ಅವರು ಮಲ್ತಾ ಇದ್ದವ್ರನ್ನೇ ತೋರ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಮಾಡ್ತಾರೆ. ಜನ ಹೇಳ್ತಾ ಇರ್ತಾರೆ. ಇಲ್ಲಿಂದ ನಾವು ಕಾರಂಜಿ ಕೆರೆವರೆಗೂ ವ್ಯಾಪಾರ ಮಾಡ್ತೀವಿ, ಅವಾಗ ಅಲ್ಲೆಲ್ಲ ಆ ಥರ ಹೇಳ್ತಾ ಇರ್ತಾರೆ. ಆ ಥರ ಹೇಳ್ತಾ ಇರ್ತಾರೆ. ಆದರೆ ನಮ್ಮ ಅನಿಸಿಕೆ ಅಲ್ಲ, ಸಾರ್ವಜನಿಕ ಅನಿಸಿಕೆ. ಹೌದೌದು, ಸಾರ್ವಜನಿಕ ಅನಿಸಿಕೆ. ರೈಟ್. ಇಲ್ಲಿ ಒಂದಿಷ್ಟು ಹೋಗೋಣ ಒಳಗಡೆ. ಓಕೆ, ಅರಮನೆ ಮುಂಭಾಗದಲ್ಲಿದ್ದೀನಿ. ಸರ್ ನಮಸ್ಕಾರ. ಈ ಸಲ ಹೆಂಗಿದೆ ಸರ್ ಮೈಸೂರು ಎಲೆಕ್ಷನ್? ಸರ್, ಮೈಸೂರಲ್ಲಿ BJP ಎಲ್ಲ ಒಲವಿದೆ. ಪ್ರತಾಪ್ ಸಿಂಹ ಅವರು ತುಂಬ ಚೆನ್ನಾಗಿ ಇಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ.
ಅವ್ರಿಗೆ ಬಂದಿರೋ ಅಂಥ ಕೋಟಾದಲ್ಲಿರೋ ಅಂಥ ಎಲ್ಲನೂ ಉಪಯೋಗಿಸಿದ್ದಾರೆ. ಆದ್ದರಿಂದ ಮುಂದೇನು ಅವರೇ ಬಂದರೆ ಇನ್ನೂ ಹೆಚ್ಚಿನ ಒಳ್ಳೆಯದನ್ನ ಜನಕ್ಕೆ ಮಾಡ್ತಾರೆ. ಯಾಕೆ ವಿಜಯಶಂಕರ್ ಬೇಡ ಅನಿಸ್ತದೆ ಸರ್? ಅವರು ವಿಜಯಶಂಕರ್ ಅಂತಂದರೆ ಈಗ ಕಾಂಗ್ರೆಸ್ಸು ಮತ್ತು JDS ಇವರೆಲ್ಲ ಕಿತ್ತಾಟ ಇದೆ. ಇನ್ನು ಇವರು ಕಿತ್ತಾಟ ಆಗ್ತಾ ಇದೆ. ಈಗ ಇವತ್ತು ಗಟ್ಟಿಯಾಗಿದ್ದೀವಿ ಅಂತಾರೆ. ಇವತ್ತು ಬೆಳಗ್ಗೆ JT ದೇವೇಗೌಡರು ಅವರು ಮೀಟಿಂಗ್ ಕರೆದಿರೋದ್ರಲ್ಲೇ ಚಾಮುಂಡೇಶ್ವರಿ ಕ್ಷೇತ್ರದವ್ರು ಅವ್ರಿಗೇನೆ ಬೆಂಬಲ ಕೊಟ್ಟಿಲ್ವಲ್ಲ, ಅವ್ರಿಗೇನು ಹೇಳ್ತೀರಾ? ಈಗ ಅವರಲ್ಲೇ ಜಗಳ ಆಗಿದೆ. ಈಗ ಇವ್ರು ಪ್ರತಾಪ್ ಸಿಂಹ ಅವ್ರು ಕೆಲಸ ಮಾಡಿದ್ದಾರೆ. ಸಾಲದಕ್ಕೆ ಮೊದಲಾಗ ಅವ್ರಿಗೆ ಏನು ಅನುದಾನ, ಒಬ್ಬ MP ಅನ್ನೋ ಸದಸ್ಯರಲ್ಲಿ ಏನು ಅನುದಾನ ಬರಬೇಕಿತ್ತು ಪ್ರತಿಯೊಂದು ಅನುದಾನನೂ ಮೈಸೂರಿಗೆ ತಂದು ಕೊಟ್ಟಿದ್ದಾರೆ. ಅದು ಪ್ರತಿಯೊಬ್ಬರು ಜನರವರೆಗೂ ತಲುಪಿದೆ. ನಾವು ಇಬ್ಬರು ಜಗಳ ಮೂರನೇದವ್ರಿಗೆ ಲಾಭ. ಹೌದು, ಖಂಡಿತ ಸರ್, ಖಂಡಿತ ಪ್ರತಾಪ್ ಸಿಂಹ ಅವ್ರಿಗೇನೆ ಇದರಿಂದ ಲಾಭ ಆಗುತ್ತೆ. ಇಬ್ರು ಜಗಳ ಅಂತ ಏನಿಲ್ಲ, ಅವರಿಬ್ರು ಮದುವೆ ಹೋದ್ ಸರಿನೂ ಇಬ್ಬರದು ಇಂಡಿಪೆಂಡೆಂಟ್ ಆಗಿ ನಿಂತಿದ್ವಾಗ್ಲೂ ಪ್ರತಾಪ್ ಸಿಂಹ ಅವ್ರು ಗೆದ್ದಿದ್ರು. ಈಗ ಇವರಿಬ್ರು ಮೈತ್ರಿ ಆದ್ರೂ ಪ್ರತಾಪ್ ಸಿಂಹ ಅವರೇ ಗೆಲ್ಲೋದು. ಮೈತ್ರಿ ಆದ್ರೂ ಪ್ರತಾಪ್ ಸಿಂಹ ಕಷ್ಟ ಆಗಲ್ಲ ಸರ್. ಕಾರಣಕ್ಕೂ ಆಗಲ್ಲ ಸರ್. ಯಾರಿಗೆ ವೋಟ್ ಮಾಡಬೇಕು ಅಂತ ಸರ್? BJP ಮಾಡ್ತೀವಿ ಸರ್. BJPಗೆ ಯಾಕೆ? ಕಾಂಗ್ರೆಸ್ ಬೇಡ ಸರ್. ಯಾಕೆ ಸರ್ ಇದು ಇರೋದಲ್ಲಿ ಅನುಕೂಲತೆ ಆಗೈತೆ ಸರ್, ಎಲ್ಲ ಥರ ಮಾಡೋರೆ ಅದಕ್ಕೆ ಅಂತ. ಮೈತ್ರಿ ಎಲ್ಲ ಇದೆಯಲ್ಲ, JDS ಕಾಂಗ್ರೆಸ್ ಗಟ್ಟಿ ಆಗಿರೋದ್ರಿಂದ BJP ಕಷ್ಟ ಆಗಲ್ವಾ? ಏನಿಲ್ಲ ಸರ್, ಏನಿಲ್ಲ ಸರ್, ಏನೂ ಆಗಲ್ಲ. ಏನೂ ಆಯ್ಕೆ ಖಂಡಿತ ಆಯ್ಕಿಲ್ಲ ಸರ್. JDS ಕಾಂಗ್ರೆಸ್ ಅವೆಲ್ಲ ಈಗ ಗಟ್ಟಿ ಇದ್ರು ಸರ್, ಇದು ಜನಗಳೆಲ್ಲ ತಿಳ್ಕೊಂಡವ್ರೆ, ಜನರಲ್ ನಾಲೆಡ್ಜ್ ಏನಾಗಲ್ಲ, ಏನೂ ಆಯ್ಕಿಲ್ಲ ಸರ್. ಓಕೆ, ನಮಸ್ಕಾರ ಸರ್. ನಿಮ್ದು ವೋಟಿಂಗ್ ಇಲ್ಲೇ ಇದೆಯಾ? ಇದೆ ಸರ್, ಮೈಸೂರು. ಓಕೆ, ಮೈಸೂರೇ. ಯಾರಿಗೆ ವೋಟ್ ಮಾಡಬೇಕು ಅಂತಿದ್ರಿ ಸಲ? ಸರ್, ಈ ಸರಿ BJP. ಯಾಕೆ ಸರ್? ಅಭಿವೃದ್ಧಿ ಕೆಲಸಗಳು ಮೊದಲಿಗಿಂತ ತುಂಬ ವೇಗವಾಗಿ ನಡೀತಾ ಇದೆ. ಮೈಸೂರಲ್ಲಿ ಮೊದಲೆಲ್ಲ ಟ್ರೈನ್ಗೆಲ್ಲ ತುಂಬ ಸುಳ್ಳು ಭರವಸೆ ಅಲ್ಲ ಸರ್. ಮೈಸೂರಿಂದ ಬೆಂಗಳೂರಿಗೆ ಹೋದರೆ ಗೊತ್ತಾಗುತ್ತೆ. ಡಬಲ್ ಟ್ರ್ಯಾಕು ಇಷ್ಟು ವರ್ಷಗಳಿಂದ ಪೆಂಡಿಂಗ್ ಇತ್ತು ಅಂತ ನಿಮಗೆ ಗೊತ್ತು. ಈಗ 5 ವರ್ಷದಲ್ಲಿ ಎಷ್ಟು ಬೇಗ ಕೆಲಸ ಆಗಿದೆ. ಕಾಂಗ್ರೆಸ್ JDS ಗಟ್ಟಿಯಾಗಿದೆ, BJP ಕಷ್ಟ ಆಗಲ್ವಾ? ಇಲ್ಲ ಸರ್, ಗಟ್ಟಿಯಾಗಿದ್ರೂ ಸಮಸ್ಯೆ ಏನಾಗಲ್ಲ. ಯಾಕೆಂದರೆ ಇದು ಪರ್ಟಿಕ್ಯುಲರ್ಲಿ BJPಯ ಭದ್ರಕೋಟೆ ಮೊದಲಿಂದನೂ. ಹಂಗಾಗಿ ಇದು ಸಿದ್ದರಾಮಯ್ಯನವರು ತೊಡೆ ತಟ್ಟು ನಿಂತಿದ್ದಾರೆ, ಸೋಲಿಸಲೇಬೇಕು ಶತಾಗತೆ ಅಂತ ತಿರ್ಟಿದ್ದಾರೆ. ಬಟ್ ಆದ್ರೂ ಅವರವರಲ್ಲೇ ಜಗಳ ಇರೋದ್ರಿಂದ ಅದು ಅಡ್ವಾಂಟೇಜ್ ಆಗುತ್ತೆ, ಯಾವುದೇ ಸಮಸ್ಯೆ ಆಗಲ್ಲ. ಪ್ರತಾಪ್ ಸಿಂಹ ಅವರು ಅವರೊಳಗೆ ಜಗಳ ಇದೆಯಾ? ಜಗಳ ಇದೆ ಅಂತ ಮೇಲ್ನೋಟಿಗೆ ಗೊತ್ತಾಗ್ತಾ ಇದೆ. ಹಂಗಾಗಿ ಖಂಡಿತ ಪ್ರತಾಪ್ ಸಿಂಹ ಅವರು ಹಾಕಲ್ಲ ಅಂತೀರಾ ಓಟು? ಕಾಂಗ್ರೆಸ್ ಹಾಕಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ ಅಲ್ಲಿ ಪ್ರತಾಪ್ ಸಿಂಹ ಅವ್ರು ಗೆಲ್ತಾರೆ ಅಂತ ಖಂಡಿತವಾಗಿ ಹೇಳ್ಬೋದು. ಹಂಗೆ. ಓಕೆ, ನಮಸ್ಕಾರ ಸರ್. ಇಲ್ಲೇ ಇದೆಯಲ್ಲ ವೋಟಿಂಗು? ಇಲ್ಲ ಇದೆ ಸರ್. ಓಕೆ, ಯಾರಿಗೆ ವೋಟ್ ಮಾಡ್ಬೇಕು ಅಂತ ಇದ್ರಿ ಸಲ? ಸರ್, ವಿಜಯಶಂಕರ್ ಮಾಡಬೇಕು ಅಂತಿದ್ವಿ. ವಿಜಯಶಂಕರ್ ಅವರಿಗೆ? ಹೌದು ಸರ್. ಯಾಕೆ? ಅವ್ರು ಒಳ್ಳೆ ವ್ಯಕ್ತಿ ಇದ್ದಾರೆ ಅಂತ. ಅವ್ರು ಪಕ್ಷ ಬಿಟ್ಟು ಪಕ್ಷ ಬರ್ತಾರೆ ಬರೀ ಅಂತಾರೆ. ಸಲ ಹಾಸನಕ್ಕೆ BJP ಇಂದ ನಿಂತಿದ್ರೆ, ಈಗ ಬಂದು ಕಾಂಗ್ರೆಸ್ ನಿಂತಿದ್ದಾರೆ ಅಂತ. ಏನ್ ಮಾಡ ಸರ್, ಒಳ್ಳೆ ವ್ಯಕ್ತಿ ಅಂತ ಹಾಕ್ಬೇಕಷ್ಟೇ. ಈಗ JDSನವ್ರು ಸಪೋರ್ಟ್ ಮಾಡಲ್ಲ ಅಂತಾರೆ. ಓಪನ್ ಆಗಿ GT ದೇವೇಗೌಡ ಹೇಳಿದ್ದು. ನೋಡೋಣ ಸರ್ ಏನಾಗುತ್ತೆ. ಕಷ್ಟ ಆಗಲ್ವಾ? ಕಷ್ಟ ಆಗ್ಬೋದು, ಆದ್ರೆ ನಮ್ಮ ಇದು ನಾವು ಹಾಕವ ಅಂತ, ನಮ್ಗೆ ಒಳ್ಳೆ ವ್ಯಕ್ತಿ ಅನ್ಸಿದ್ರೆ ನಾವು ಹಾಕವ ಅಂತ. ಪ್ರತಾಪ್ ಸಿಂಹ ಯಾಕೆ ಬೇಡ? ಪ್ರತಾಪ್ ಸಿಂಹ ಬೇಡ ಅಂತ ಅಷ್ಟೇ. ಬೇಡ ಅಂತ ಅಷ್ಟೇ. ಮೋದಿ ಅಂತಾರೆ ಎಲ್ಲರೂ. ಮೋದಿ ಅಂತಾರೆ ಸರ್, ಆದ್ರೆ ನಾವು ವಿಜಯಶಂಕರ್ಗೆ ಹಾಕೋಣ ಅಂತ. ನಮಸ್ಕಾರ ಸರ್. ಹೇಳಿ, ನಿಮ್ದು ಓಟ್ ಯಾರಿಗೆ ಸರಿ ಸರ್? ನಮ್ಮ ಓಟ್ ಏನಿದ್ರು ಜನರಲ್ ಆಗಿ BJPಗೆ ಹಾಕೋದು. ಯಾಕೆ? ಏನಕ್ಕೆಂದ್ರೆ ನಮಗೂ ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ಇದೆ. ಏನು ಮಾಡೇ ಇಲ್ಲ ಅಂತಾರೆ ಪ್ರತಾಪ್ ಸಿಂಹ. ಹೇಳೋರು ಹೇಳ್ತಾನೆ ಇರ್ತಾರೆ. ಪ್ರತಾಪ್ ಸಿಂಹ ನೋಡ್ಕೊಂಡೇನು ಓಟ್ ಮಾಡ್ತೀವಿ ಅಂತ ಏನಿಲ್ಲ, ಪಕ್ಷ ನೋಡಿ ಓಟ್ ಹಾಕ್ತೀವಿ ಅಷ್ಟೇ. ಪಕ್ಷ ನೋಡಿ ಅಷ್ಟೇ. ಹೌದು. ಪ್ರತಾಪ್ ಸಿಂಹ ಅವರು ಆ ಥರ ವ್ಯಕ್ತಿ ಮೇಲೆ ಮಾಡಂಗಿಲ್ಲ. ನಾವು ದೇಶಕ್ಕೆ ಅಭಿವೃದ್ಧಿ ಬಗ್ಗೆ ನಾರ್ಮಲ ಮಾಡಿರ್ತಾರೆ, ಪ್ರತಿಯೊಬ್ಬ ವ್ಯಕ್ತಿನೂ ಅಧಿಕಾರ ಬಂದ ಮೇಲೆ ಮಾಡಿರ್ತಾರೆ, ಅದೆಲ್ಲ ಮುಖ್ಯ. ಆದರೆ ನಾವು ಇದ್ರ ಬಗ್ಗೆ ಸೆಂಟ್ರಲ್ ಬಗ್ಗೆ ನಾವು ಇದು ಮಾಡ್ತೀವಿ, ಅದನ್ನ ನೋಡಿ ಹಾಕೋರು. ಹೌದು. ಓಹೋ, ಓಕೆ, ರೈಟ್ ಸರ್, ರೈಟ್. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಕೋಟೆ ಆಂಜನೇಯ ದೇವಸ್ಥಾನ ಕೂಡ ಇಲ್ಲೇ ಇದೆ. ಸೊ ದೇವಸ್ಥಾನದಕ್ಕೆ ಬಂದಿದ್ದಾರೆ ಎಲ್ಲರೂ. ಓಕೆ, ನಮಸ್ಕಾರ. ಯಾರಿಗೆ ವೋಟ್ ಮಾಡಬೇಕು ಅಂತ ಇದೆ ಸರ್? BJP. ಮೈಸೂರಿನಾ? ಅಲ್ಲ, ನಾನು ಮಳವಳ್ಳಿಯಿಂದ ಇದ್ದೀರಾ? ಓಹೋ, ಓಕೆ. ಸೊ ಮಳವಳ್ಳಿ BJP ಇಲ್ಲಲ್ಲ ಈಗ. ಸುಮಲತಾ ಅವ್ರು. ನೀವೊಂದು ಸರ್? ಮೈಸೂರು. ಯಾರಿಗೆ ವೋಟ್ ಮಾಡಬೇಕು? ಪ್ರತಾಪ್ ಸಿಂಹ ಅವರು. ಯಾಕೆ ವಿಜಯಶಂಕರ್ ಬಿಡು? ಇಲ್ಲ, ವಿಜಯಶಂಕರ್ ಅಂದರೆ ಲಾಸ್ಟ್ ಟೈಮ್ ಪ್ರತಾಪ್ ಸಿಂಹ ಅವರು ಒಳ್ಳೆ ರೈಲ್ವೆ ಟ್ರಾನ್ಸ್ಪೋರ್ಟ್ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ. ಈಗ ಸಾಕಷ್ಟು ಓಡಾಡಿ ಮೈಸೂರು ಬ್ಯಾಂಗ್ಳೂರಿಗೆ 6 ಲೈನ್ ರೋಡು ತೊಗೊಂಬರ್ತಾ ಇದ್ದಾರೆ. ಸೊ ಯಂಗ್ಸ್ಟರ್. ಸಿದ್ದರಾಮಯ್ಯನವ್ರು ತೊಡೆ ತಟ್ಟು ನಿಂತಿದ್ದಾರೆ, ಮೈತ್ರಿ ಬೇರೆ ಇದೆ, ಕಷ್ಟ ಆಗಲ್ವಾ? ಇಂಡೈರೆಕ್ಟ್ ಆಗಿ ನಮ್ಗನ್ಸುತ್ತೆ ಸಿದ್ದರಾಮಯ್ಯ ಅವರು ಪ್ರತಾಪ್ ಸಿಂಹನೇ ಬರಬೇಕು ಅಂತ ಅನ್ಕೋತಾ ಇದ್ದಾರೆ ಅಂತ. ಅವರೇ ಅಲ್ವಾ ತೊಡೆ ತಟ್ಟಿ ಪ್ರತಿಷ್ಠೆ ವಿಜಯಶಂಕರ್ ಅವ್ರು ತಂದಿದ್ದು? ನನಗೆ ಗೊತ್ತಿಲ್ಲ, ನಮ್ಗನ್ಸುತ್ತೆ ಪ್ರತಾಪ್ ಸಿಂಹ ಬೆಟ್ರ್ ಅನ್ಸುತ್ತೆ. ಓಕೆ, ಯಾರಿಗೆ ವೋಟ್ ಮಾಡಬೇಕು? BJP. ಯಾಕೆ ಅಂತ ಅಂದರೆ ಮೋದಿ ಅಂತ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋ ಉದ್ದೇಶಕ್ಕೆ ಮೋದಿ ನೋಡೇ ಓಟ್ ಹಾಕೋದು ನಾವು. ಯಾರೇ ನಿಂತ್ಕೊಳ್ಳಿ BJPಲಿ ನಾವು ಹಾಕ್ತೀವಿ ಓಟು. ಯಾರು ನಿಂತ್ಕೊಳ್ಳಿ, ಗೊತ್ತಾಯ್ತೆ. ಅಯ್ಯೋ, ಅವೆಲ್ಲ ಕಚ್ಚಾಟ ಒಳಗಲ್ದ ಇದ್ದೇ ಇರ್ತದೆ ಅವ್ರದ್ದು.
ಗೊತ್ತಾಯ್ತಾ ಹೇಳ್ತಾರೆ ಎದಕ್ಕೆ ಸವತಿ ಮಕ್ಕಳು ಹೇಳಿಕ್ಕಿಲ್ವೇ ಹಂಗೆ ಹೇಳ್ತಾರೆ ಗೊತ್ತಾಯ್ತಾ. ಸರಿ ಓಕೆ ಓಕೆ ಸರ್ ಮೈಸೂರಾ? ಸರ್ ಮೈಸೂರು ಯಾವ್ದು ಅಫಿಷಿಯಲ್ಲು ನಿಮ್ಮ ವೋಟಿಂಗ್ ಅಷ್ಟೇ ಹೇಳಿ. ನಮ್ಮ ವೋಟಿಂಗ್ ನಾವು ಮತಗಟ್ಟೆಗೆ ಹೋದ್ಮೇಲೆ ವೋಟಿಂಗ್ ಮಾಡ್ತೀವಿ. ಹೌದಾ? ಏನು ನೋಡಿ ವೋಟ್ ಮಾಡೋರು ಈ ಸಲ? ಯಾವುದು ಯಾವ ಅಭ್ಯರ್ಥಿ ಯಾರಿದ್ದಾರೆ ಅವ್ರು ನೋಡಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡ್ತೀವಿ. ದೇಶನಾ ಇಲ್ಲ ಇಲ್ಲಿ ವ್ಯಕ್ತಿ? ದೇಶ ನೋಡಿ ವೋಟ್ ಹಾಕೋರು. ಯಾರಿಗೆ ವೋಟ್ ಮಾಡ್ಬೇಕು ಅಂತ? ನರೇಂದ್ರ ಮೋದಿ. ಯಾಕೆ? ಒಳ್ಳೆ ವ್ಯಕ್ತಿ ಮತ್ತು ಒಳ್ಳೆ ದೇಶಕ್ಕೆ ಹೋಗಿ ಪರ್ಫೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲ ಅಭ್ಯರ್ಥಿ ನೋಡಲ್ವ ನೀವು? ಅಭ್ಯರ್ಥಿ ನೋಡಲ್ಲ. ದೇಶಕ್ಕೆ ಅದೆಲ್ಲ ಇದು ಯಾವುದು ಲೋಕಸಭೆ ಅದರಿಂದ ಅವ್ರಿಗೆ ಇವರಿಬ್ರು ಮೈತ್ರಿ ಮಾಡ್ಕೊಂಡಿದ್ದು ಕಷ್ಟ ಆಗಲ್ವಾ? ಅವರಿಬ್ರು ಮಾಡ್ಕೊಳ್ಳಿ ಬಿಡಿ, ನಮಗೇನು ತೊಂದರೆ ಇಲ್ಲ. ಬಿಜೆಪಿ ಕಷ್ಟ ಆಗಲ್ವಾ? ತೊಂದರೆ ಏನಿಲ್ಲ. ಓಕೆ ನಮಸ್ಕಾರ ಸರ್. ಮೈಸೂರು ಅಲ್ವಾ? ಹೌದು ಸರ್. ಯಾರಿಗೆ ವೋಟ್ ಮಾಡಬೇಕು ಅಂತಿದೆ ಸರ್? BJP ಸರ್. ಬಿಜೆಪಿ ಯಾಕೆ? ಯಾಕಂದರೆ ನಮಗೆ ಆ ಥರ ಲೀಡರ್ ಇದ್ದಾರೆ, ಆ ಥರ ಲೀಡರ್ ನೆಕ್ಸ್ಟ್ ಸಿಗೋದು ಕಷ್ಟ. ಆ ಥರ ಡೈನಮಿಕ್ ಲೀಡರ್ ಬೇಕಲ್ವ ನಮಗೆ. ನಾವು ಮೈಸೂರಿಗೆ ಬೇಡವಾ? ಸರ್ ಮೈಸೂರಿಗೆ ಇದ್ದಾರಲ್ಲ ಪ್ರತಾಪ್ ಸಿಂಹ ಅವರು. ಈಗ JDS ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಪ್ರತಾಪ್ ಸಿಂಹ ಕಷ್ಟ ಆಗಲ್ವಾ? ಸರ್ ಯಾವುದೇ ಕಾರಣಕ್ಕೂ ಕಷ್ಟ ಆಗಲ್ಲ ನನ್ನ ಪ್ರಕಾರ. ಕಷ್ಟ ಯಾಕೆಂದ್ರೆ ನೋಡ್ತಾ ಇದೀವಿ ಈಗ ಜಗತ್ತಲ್ಲಿ ಏನಾಗ್ತದೆ, ಇಂಡಿಯಾದಲ್ಲಿ ಏನಾಗ್ತದೆ, ಕರ್ನಾಟಕದಲ್ಲಿ ಏನಾಗ್ತದೆ ಅಂತ ನೋಡ್ತಾ ಇದೀವಿ ನಾವು. ಏನೇ ಹೊಂದಾಣಿಕೆ ಮಾಡಿದ್ರು ಸರ್ ಜನಗಳ ಮನಸ್ಸಲ್ಲಿ ಅದಿರೋದನ್ನ ಯಾರಿಗೂ ಹೇಳೋಕ್ಕಾಗಲ್ಲ. ಅದು ಹೌದು, ವೋಟ್ ಮಾಡ್ಬೇಕಂದ್ರೆ ಆಚೆ ಬರೋದು ಅದು. ಆಕ್ಚುಲಿ JDS ಮೈತ್ರಿ ಸರ್ಕಾರ ಇರೋದ್ರಿಂದ ಕಾಂಗ್ರೆಸ್ಗೆ ಹಾಕ್ತೀವಿ. ಆಕ್ಚುಲಿ ನಾವು ಬಟ್ ಮೈತ್ರಿ ಸರ್ಕಾರ ಇರೋದ್ರಿಂದ ಕಾಂಗ್ರೆಸ್ಸಿಗೆ ಹಾಕ್ತೀವಿ. ಬಟ್ JDS ನವರು ಹಾಕಲ್ಲ ಅಂತಿದ್ದಾರೆ ಕಾಂಗ್ರೆಸ್ಗೆ. ಇಲ್ಲ ಹಾಕ್ಲೇಬೇಕಲ್ಲ, ಇಲ್ಲಿ ನಮ್ಗಿರೋದು ಓಟ್. ಇಲ್ಲ ಓಟ್ ಇಲ್ಲಿ ಹಾಕ್ಬೇಕು, ನಮ್ಗೆ ಓಟ್ ಅಂತ ಮಾಡ್ಲೇಬೇಕಲ್ಲ. ಸೊ ಹಾಗಾಗಿ ನಾವು ಕಾಂಗ್ರೆಸ್ಸಿಗೆ ಹಾಕ್ತೀರಾ? ಆಲ್ಟರ್ನೇಟಿವ್ ಏನಿಲ್ಲ? ಆಲ್ಟರ್ನೇಟಿವ್ ಏನಿಲ್ಲ. JDS ನಿಂತಿದ್ರೆ JDSಗೆ ಹಾಕ್ತಾ ಇದ್ವಿ, JDS ಇಲ್ಲ, ಸೊ ಹಾಗಾಗಿ ಕಾಂಗ್ರೆಸ್. ಬಟ್ ಗಲಾಟೆ ಮಾಡ್ಕೊಳ್ತಾ ಇರೋದು ಏನೂ ಆಗಲ್ಲ ಅಂತೀರಾ? ಅದ್ರ ಬಗ್ಗೆ ಗೊತ್ತಿಲ್ಲ, ನನ್ನ ಒಪಿನಿಯನ್ ಕಾಂಗ್ರೆಸ್ಸಿಗೆ ಅಷ್ಟೇ. ಓಕೆ ನಿಮ್ದು ಸರ್? JDS. ಓಕೆ ಮೇಡಮ್. ಮೋದಿ. ಯಾಕೆ? ಬಿಜೆಪಿ ಆಬ್ವಿಯಸ್ ಆಗಿ ಎಲ್ಲರಿಗೂ ಗೊತ್ತು ಮೋದಿ ಮಾಡ್ತಿದ್ದಾರೆ ಅಂತ. ಅದ್ ನಮ್ಗೆ ಬೇಕಾಗಿಲ್ಲ, ನಮ್ಗೆ ಸೇಫ್ಟಿ ಮುಖ್ಯ ಅಲ್ವಾ ಮೊದಲು. ಇಲ್ಲಿ ಕಾಂಗ್ರೆಸ್ JDS ಬೇಡ ನೋಡ್ತಿದೀವಲ್ವಾ ಬೆಳಗ್ಗೆ ಏನೇನ್ ಮಾಡ್ತಿದಾರೆ ಅವರು ಅಂತ. ಆರಾಮಾಗಿದ್ದಾರೆ, ಅವ್ರು ಆರಾಮಾಗಿದ್ದಾರೆ, ನಾವ್ಯಾರು ಆರಾಮಾಗಿಲ್ಲ. ಕಿತ್ತಾಡ್ಕೊಂಡೇ ಬೇಡ ನಮ್ಗೆ ಮೋದಿ. ಯಾಕೆ ವಿಜಯಶಂಕರ್ ಇಲ್ವಾ? ಸಿದ್ದರಾಮಯ್ಯನವರು ಪ್ರತಿಷ್ಠೆ ಆಗಿ ತಗೊಂಡಿದ್ದಾರೆ. ಸಿದ್ದರಾಮಯ್ಯನವ್ರು ಬರ್ತಾನೆ ಇಲ್ವಲ್ಲ ಇಲ್ಲಿ ಓಟ್ ಕೇಳಕ್ಕೆ. ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಿದಾರಲ್ಲ. ಈಗ ಬಂದ್ರೆ ಹಾಕ್ತೀರಾ? ಇಲ್ಲ ಹಾಕಲ್ಲ, ನಾವು ಮೋದಿಗೆ ಹಾಕೋದು. ಯಾಕೆ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರಲ್ಲ. ಆಗ್ಲಿ ಅವ್ರ ಉದ್ದಾರ ಆಗಿದ್ದಾರೆ, ಬೇಡ ನಮ್ಗೆ. ಯಾರಿಗೆ ಓಟ್ ಹಾಕ್ಬೇಕು ಅಂತ ಇದೆ ಸರ್? BJPಗೆ ಹಾಕಬೇಕು ಅಂತ ಇದೀವಿ. ಯಾಕಂತಂದ್ರೆ ದೇಶ ಮುಂದುವರಿತಾ ಇದೆ, ಈಗೆಲ್ಲ ನ್ಯೂಸಲ್ಲೆಲ್ಲ ನೋಡ್ತಾ ಇದ್ದೇವೆ. ಸಿದ್ದರಾಮಯ್ಯನವರು ಅವ್ರ ಮಾತು ಆಯ್ತಾ, ಹೊರಟಿದ್ದಾಗ ಯಾರು ಇದು ಮಾಡ್ತಾರೆ? ಇವತ್ತಿನ ದಿವಸ ಯಾರು ಬೆದರಲ್ಲ, ಪ್ರತಿಯೊಬ್ಬರು ಕೂಡ ಬುದ್ಧಿವಂತಿಕೆಯಿಂದ ವೋಟ್ ಹಾಕ್ಲಿಕ್ಕೆ ಇದ್ದಾರೆ. ಇಲ್ಲಿ ಕಷ್ಟ ಆಗಲ್ವಾ JDS ಕಾಂಗ್ರೆಸ್ ಮೈತ್ರಿ ಇರೋದ್ರಿಂದ? ಸರ್ ಕಷ್ಟ ಇದೆ ಅವರಿಗೆ, ಖಂಡಿತ ಆಗುತ್ತೆ. ಹೌದೌದು. ಓಕೆ ನಮಸ್ಕಾರ ಸರ್. ಯಾರಿಗೆ ವೋಟ್ ಹಾಕ್ಬೇಕು? ಕಾಂಗ್ರೆಸ್ ವೋಟ್ ಮಾಡ್ತೀವಿ. ಕಾಂಗ್ರೆಸ್ಸಿಗೆ ಯಾಕೆ? ಮೊದಲು ನಾವು ಮಾಡ್ತಾ ಇದ್ದೀವಿ, ಕಾಂಗ್ರೆಸ್ಗೆ ಮಾಡ್ತೀವಿ. ಈ ಸಲ ಕಷ್ಟ ಇದೆಯಾ, ಈಸಿ ಆಗಿದೆಯಾ? ಈಗ ಬರ್ಬೋದು ಕರ್ನಾಟಕದಲ್ಲಿ. ಕರ್ನಾಟಕ BJP ಬರಲ್ಲ. JDS ಸಪೋರ್ಟ್ ಇಂದನೇ ಗೆಲ್ಬೇಕಾಗುತ್ತೆ. ಹೌದು, ಸಪೋರ್ಟ್ ಬಂದ್ರೆ ಕಾಂಗ್ರೆಸ್ಗೆ ಹಾಕ್ತೀವಿ ನಾವು ಅಷ್ಟೇ. ಕಾಂಗ್ರೆಸ್ಗೆ ಹಾಕ್ತೀರಾ? ಕಾಂಗ್ರೆಸ್. ಈಗ JDS ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಕಷ್ಟ ಆಗಲ್ವಾ? ಇಲ್ಲ ಏನಿಲ್ಲ, ಮಾಡ್ತಾರೆ. ಬಟ್ GT ದೇವೇಗೌಡರು ಓಪನ್ ಆಗಿ ಹೇಳ್ತಾರೆ, ಅದು ಅಷ್ಟೇ. ಒಂದ್ ಕಡೆ ಇಲ್ಲೇನೋ ಸಿದ್ದರಾಮಯ್ಯನ ಮೇಲೆ ಸೋತ್ಕೊಂಡವ್ರಲ್ಲ, ಅದಕ್ಕೋಸ್ಕರ ಮಾತಾಡ್ತಾರೆ ಅಷ್ಟೇ. ಅದಕ್ಕಷ್ಟೇ, ಬೇರೆ ಏನಿಲ್ಲ. ಅದೇ ತಿರುಗಿ ಬಿದ್ರೆ ಏನಿಲ್ಲ, ಏನಾಗಿಲ್ಲ. ಓಕೆ ನಮಸ್ಕಾರ ಸರ್. ನಮಸ್ಕಾರ. ಯಾರಿಗೆ ಹಾಕ್ಬೇಕು ಅಂತ ಇದೆ? ಮೋದಿನೇ. ಯಾಕೆ? ಅವರು ಇದೆ, ನೀವೇ ನೋಡ್ತಿದ್ರಲ್ಲ ಎಲ್ಲ ಕೆಲಸ ಮಾಡ್ತಾರೆ. ಇಲ್ಲ ಅವ್ರು ಈಗ ಹೋಗರಲ್ಲ ಸಿದ್ದರಾಮಯ್ಯ ಹೊಂಟಾಗಿದ್ರಲ್ಲ, ಈಗ ಹೊರಟೋಗಿದ್ರ. ಆದ್ರೆ ಮಾಜಿ ಮುಖ್ಯಮಂತ್ರಿ ಆಗೋರಲ್ಲ ಅವರು. ಸಮನ್ವಯ ಸಮಿತಿ ಆಗಿ ಅಧ್ಯಕ್ಷ ಆಗಿರ್ಬೋದು, ಆದ್ರೆ ಮುಖ್ಯವಾಗಿ ನಡೆಸುವಂಥದ್ದು ಅವರೇ ತಾನೆ ಮೋದಿಯವರು. ಪ್ರಧಾನಿ ಮುಖ್ಯವಾಗಿ ಅವರೇ ಬೇಕಾಗಿರುತ್ತಾರೆ ರಾಜ್ಯ ದೇಶ ಆಳೋದಕ್ಕೆ. ಯಾಕೆಂದ್ರೆ ಒಳ್ಳೆ ಕೆಲಸ ಮಾಡ್ತಿದ್ರಂದ್ರೆ ಅದಕ್ಕೆ ಮೋದಿ. ರೈಟ್. ಇದಿಷ್ಟು ಅರಮನೆ ಮುಂಭಾಗದಲ್ಲಿ, ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಒಂದಿಷ್ಟು ಜನರನ್ನ ಮಾತಾಡಿಸಿದ್ವಿ, ಜೊತೆಗೆ ಟಾಂಗಾದವ್ರನ್ನ ಮಾತಾಡಿಸಿದ್ವಿ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ, ಚಾಮುಂಡಿ ಬೆಟ್ಟಕ್ಕೆ. ಅಲ್ಲಿರುವಂಥ ಜನರ ಮಾತುಗಳನ್ನು ಕೂಡ ಕೇಳೋಣ, ಏನು ಹೇಳ್ತಾರೆ ಅಂತ ಹೇಳಿ. ಬನ್ನಿ ನನ್ನ ಜೊತೆಗೆ. ಚಾಮುಂಡೇಶ್ವರಿ ಬೆಟ್ಟಕ್ಕಂತೂ ಬಂದಿದ್ದೀವಿ. ನಮ್ಮ ಬುಲೆಟ್ ರಿಪೋರ್ಟರ್ ಪಯಣ. ನೋಡೋಣ ಜನ ಏನಾದರೂ ಮಾತಾಡ್ತಾರಾ ಏನಿಲ್ಲ ಅಂತ ಹೇಳಿ. ಸರ್ ನಮಸ್ಕಾರ. ಮೈಸೂರಿನ ಸರ್, ಹೆಂಗಿದೆ ಸರ್ ಮೈಸೂರಿನ ರಾಜಕೀಯ? ಮೈಸೂರಲ್ಲಿ ಸರ್ ಒಳ್ಳೆ ವಾತಾವರಣ ಚೆನ್ನಾಗಿದೆ. ಮೈಸೂರು ಅಂದರೆ ಪ್ರವಾಸಿಗರು ಸ್ವಲ್ಪ ಕಮ್ಮಿ ಆಗಿದ್ದಾರೆ. ಈಗ ನಾನೊಬ್ಬ ಪ್ರವಾಸಿಗ ಮಾರ್ಗದರ್ಶಿ. ಅಂದರೆ ಏನು ಗೊತ್ತೆ, ಕರ್ನಾಟಕದಲ್ಲಿ ಮೈಸೂರು ಮಹಾರಾಜರು 1972 ಏನು ಮಾಡಿದರು,
ಅದನ್ನು ಮಾತ್ರ ಇದೆ. ಈ 3 ಸರ್ಕಾರಗಳು ಬಂದು ಯಾವುದನ್ನು ಇಂಪ್ರೂವ್ ಮಾಡಿಲ್ಲ ಇಲ್ಲಿವರೆಗೂ. ಇವರು ಈ ಸಲ ನಾನು ಭಾರತೀಯ ಜನತಾ ಪಾರ್ಟಿ ಮೋದಿ ಮುಖ ನೋಡಿ ವೋಟ್ ಹಾಕ್ತಿದ್ವಿ ಸರ್. ಪ್ರತಾಪ್ ಸಿಂಹನೇ ಇರೋದಲ್ಲಿ, ಮೋದಿಯೇನು ನಮ್ಮ ಕ್ಷೇತ್ರದಲ್ಲೇ ಪ್ರತಾಪ್ ಸಿಂಹನ್ ಇರೋದು. ಮತ್ತು ನಮ್ಮ ಒಂದು ಭಾರತ ದೇಶದ ಸ್ವಚ್ಛವಾಗಿ ಮತ್ತೆ ವಿಜಯಶಂಕರ್ ಅವ್ರಿಗೆ ಒಂದ್ಸಲ ಕೊಟ್ಟಿದ್ವು, ತಿರ್ಗಿ ಅವ್ರ ಪಕ್ಷ ಬಿಟ್ಬಿಟ್ಟು ಹೋಗಿದ್ದಾರೆ ಹೊರಗಡೆಗೆ. ಅದರಿಂದ ಏನು ಗೊತ್ತೆ, ಇನ್ನೂ ಯುವಕರಿದ್ದಾರಲ್ಲ ಅಂತ ಏನು ಗೊತ್ತೆ, ಇವ್ರಿಗೆ ಕೊಡ್ತಾ ಇರೋದು ಪ್ರತಾಪ್ ಸಿಂಹ ಅವ್ರಿಗೆ ನಮ್ಮ ಮತ. ಹೇಗಿದೆ ಸರ್ ಮೈಸೂರಿಗೆ ಕೇಳ್ತಾ ಇದ್ದೀನಿ ಸರ್, ಮಂಡ್ಯದಾಗಿ ಮೈಸೂರಲ್ಲಿ ಎಲೆಕ್ಷನ್ ತುಂಬ ಜೋರಾಗಿ ನಡೀತಾ ಇದೆ. ಎರಡೂ ಪಕ್ಷಗಳು ಒಂದು ಮೈತ್ರಿಯಿಂದ ಅವರು ಓಡಾಡ್ತಾ ಇದ್ದಾರೆ, ಈ ಕಡೆ ಪ್ರತಾಪ್ ಸಿಂಹನವರು ಓಡಾಡ್ತಾ ಇದ್ದಾರೆ. ಈ ಸಲ ಎಲ್ಲ ಕಡೆ ಏನಾಗಿದೆ ಅಂದರೆ ಮೋದಿಯವರ ಅಲೆ ತುಂಬ ಚೆನ್ನಾಗಿದೆ. JDS ಕಾಂಗ್ರೆಸ್ ಒಂದಾಗಿದೆಯಲ್ವಾ? ಅವೆರಡು ಒಂದಾಗಿ ಅವ್ರ ಕಚಾಟನೇ ಇನ್ನೂ ನಿಲ್ತಾ ಇಲ್ಲ. ಇಲ್ಲಿ ಅವ್ರು ಪ್ರಚಾರ ಮಾಡಕ್ಕೆ ಬರಲ್ಲ ಅಂತ ಒಂದು ಕಡೆ, ಇಲ್ಲಿ ಅಲ್ಲಿ ಅವ್ರು ಪ್ರಚಾರ ಮಾಡೋಕ್ಕಾಗಲ್ಲ ಅಂತ ಇನ್ನೊಂದು ಕಡೆ. ಇದರಲ್ಲಿ ಮೋದಿಯವರಂತೂ ಗೆಲ್ಲಿಸ್ತೀವಿ ಸರ್. ಪ್ರತಾಪ್ ಸಿಂಹ ಅಲ್ಲದೆ ಯಾವುದೇ ಕ್ಯಾಂಡಿಡೇಟ್ ನಿಂತಿದ್ರು ನಾವು ನೋಡೋದು ಈಗ ಮೋದಿ ಅಂತ, ಪ್ರತಾಪ್ ಸಿಂಹ ಅಂತ ನಾವು ನೋಡಲ್ಲ ಸರ್. ಇಬ್ಬರು ಜಗಳ ಮೂರನೇ ಲಾಭ ಅನ್ನೋಕ್ಕಿಂತ ಇವ್ರು ಕಚ್ಚಾಡ್ತಾರೆ ಬಿಡ್ತಾರೆ, ಗೊತ್ತಿಲ್ಲ. ಮೋದಿ ಅಂತ ಗೆಲ್ತಾರೆ ಸರ್. ಮೋದಿಗೆ ನಾವು ಓಟ್ ಹಾಕ್ತೀವಿ. ವಿಜಯಶಂಕರ್ ಅಂತ ಹೇಳಿದ್ರೆ ಸರ್, ಅವ್ರಿಗೂ ನಾವು BJPಲಿ ಅನೇಕ ಚಾನ್ಸಸ್ಗಳು ಕೊಟ್ಟರು, ಅದನ್ನ ಬಿಟ್ಟು ಕೊನೆಗೆ ಪಕ್ಷಕ್ಕೆ ಮೋಸ ಮಾಡಿ ಹೋದ್ರು ಅವರು. ಹಾಗಾಗಿ ನಾವು BJPಗೆ ಪ್ರತಾಪ್ ಸಿಂಹಗೆ ಓಟ್ ಮಾಡ್ತೀವಿ. ಓಕೆ, ನಮಸ್ಕಾರ ಸರ್. ಮೈಸೂರಾ? ಹಾಂ ಸರ್, ಮೈಸೂರೇ. ಓಕೆ, ಯಾರಿಗೆ ಓಟ್ ಮಾಡಬೇಕು ಅಂತಿದೆ ಸರ್? ಸರ್ ಮೋದಿಗೆ. ಯಾಕೆ ಮೋದಿ ಇಂಡಿಯಾನ ಭದ್ರ ಮಾಡ್ತಾರೆ ಅಂದ್ಬಿಟ್ಟು. ಯಾಕೆ ಬರೀ ಮೋದಿ ಅಂತೀರಾ? ಪ್ರತಾಪ್ ಸಿಂಹ ಇಲ್ವಾ ಇಲ್ಲಿ? ಇಲ್ಲ ನಾವು ಮೋದಿಗೆ ಹಾಕೋದು. ಪ್ರತಾಪ್ ಸಿಂಹ ನೋಡಿ ಹಾಕಲ್ವಾ? ಇಲ್ಲ, ಮೋದಿಗೆ. ನಮಸ್ತೆ ಮೇಡಮ್. ಮೈಸೂರಾ? ಹೌದು. ಮೈಸೂರಾ? ಹೇಳಿ, ಯಾರಿಗೆ ಓಟ್ ಮಾಡ್ತೀರಾ ಈ ಸಲ? ಪ್ರತಾಪ್ ಸಿಂಹ ಅವ್ರಿಗೆ. ಪ್ರತಾಪ್ ಸಿಂಹ. ಮೋದಿ ಅನ್ನೋದು ಕಡಿಮೆ, ಪ್ರತಾಪ್ ಸಿಂಹ ಹೇಳ್ತಾ ಇದ್ದಾರೆ ಕ್ಯಾಂಡಿಡೇಟ್. ಇಲ್ಲಿಂದ ಹೇಳ್ಬೇಕಲ್ವಾ ಮೋದಿ. ಓಕೆ, ಯಾಕೆ ವಿಜಯಶಂಕರ್ ಅವ್ರು ಬೇಡ? ಮೋದಿ ಬೇಕು ಅದಕ್ಕೆ. ಮೋದಿ ಬೇಕು ಅದಕ್ಕೆ. ಮೋದಿ ಬೇಕು ಅದಕ್ಕೆ. ಯಾರಾದ್ರೂ ನಿಂತ್ಕೊಳ್ಳಿ, ಮೋದಿ ಬೇಕು ಅಷ್ಟೇ. ಹಾಂ ಸರ್, ನಾವು ಮೋದಿ ಉದ್ದೇಶ ಇಟ್ಕೊಂಡೆ ನಾವು ಪ್ರತಾಪ್ ಸಿಂಹ ಅವ್ರಿಗೆ ಮಾಡೋದು. ವಿಜಯಶಂಕರ್ ಅವ್ರು ಯಾಕೆ ಬೇಡ ಅನ್ಕೋಣ ಅಂತಂದರೆ, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋಂಥ ಸಿದ್ದರಾಮಯ್ಯನವರಾಗಲಿ ಮತ್ತು ಹಿಂದುಳಿದ ವರ್ಗಗಳಿಗೆ ಅಧಿಕಾರ ಸಿಗಬೇಕು ಅಂತ ಹೇಳಿದಂಥ ದೇವೇಗೌಡರಾಗಲಿ, ಅವರಿಬ್ಬರದ್ದು ಮಾಡ್ಕೊಂಡಿರೋಂಥದ್ದು ಅಪವಿತ್ರ ಮೈತ್ರಿ ಆಗಿದೆ. ಈಗ ಮಾಡ್ಕೊಂಡ್ರೆ ಅಪವಿತ್ರ ಮೈತ್ರಿಯಲ್ಲಿ ಸರ್ಕಾರ ಏನು ನಡೆಸ್ತಾ ಇದ್ದಾರೆ 8 ತಿಂಗಳಿಂದ ಕೊಟ್ಟಿರೋ ಆಶ್ವಾಸನೆಗಳನ್ನೆಲ್ಲ ಜನಗಳನ್ನ ಮೂರ್ಖರನ್ನು ಮಾಡಿದರೆ ಹೊರತು ಅದರಿಂದ ಯಾವ ಜನಗಳಿಗೂ ಕೂಡ ಒಳ್ಳೆಯದಾಗಿಲ್ಲ. ಮೋದಿ ಅಂತಂದ್ರೂ ಸಹ ಏನಾಗಿದೆ, ಮೋದಿ ಭ್ರಷ್ಟತನಕ್ಕೆ ಹೋಗಿಲ್ಲ. ಮೋದಿ ಈಗ 5 ವರ್ಷ ಏನು ಕ್ಯಾಬಿನೆಟಲ್ಲಿ ಇದ್ದಾರೆ, ಅವ್ರು ಯಾರೂ ಭ್ರಷ್ಟರು ಅನ್ಸ್ಕೊಳ್ಳಿಲ್ಲ. ಇದೇ ಮನಮೋಹನ್ ಸಿಂಗ್ ಅವ್ರ ಪೀರಿಯಡಲ್ಲಿ 2G ಸ್ಪೆಕ್ಟ್ರಮ್ಮು 4G ಸ್ಪೆಕ್ಟ್ರಮಲ್ಲೆಲ್ಲ ಇದಾಯಿತು, ಅಗಸ್ತಾ ವೆಸ್ಟ್ಲ್ಯಾಂಡ್ದಾಯಿತು, ಬೂಫರ್ಸ್ದಾಯಿತು, ಫೈರ್ಫ್ಯಾಕ್ಸ್, ಇವ್ರದ್ದು ತಗೊಂಡ್ರೆ ಒಂದು ಹಿಸ್ಟ್ರಿನೇ ಸಿಕ್ಬಿಡುತ್ತೆ ಅವ್ರದ್ದು. ಬಟ್ 5 ವರ್ಷದಲ್ಲಿ ಮೋದಿ ಆಗಲಿ ಅಥವಾ ಮೋದಿ ಇರೋಂಥ ಕ್ಯಾಬಿನೆಟಲ್ಲಿರಲಿ ಯಾರೂ ಕೂಡ ಭ್ರಷ್ಟರಾಗಲಿಲ್ಲ. ಆಮೇಲೆ ಒಬ್ಬ ವ್ಯಕ್ತಿ ಎಂತೇನಿರಬೇಕು ಅನ್ಕೋಣ ಅಂತಂದರೆ, ಮನೆ ಯಜಮಾನ ಇದ್ದಂಗೆ ಇರಬೇಕು. ಮನೆ ಯಜಮಾನ ಅದೇನೇ ಇದ್ರೂ ಮೈಸೂರಲ್ಲಿ ಈಗ ಕಾಂಗ್ರೆಸ್ JDS ಒಂದಾಗಿದೆ ಸರ್, ಖಂಡಿತ ಆಗಿರೋದ್ರಿಂದ BJP ಕಷ್ಟ ಆಗಲ್ಲ ಸರ್. ಖಂಡಿತ ಇಲ್ಲ. ಯಾಕೆ ಅನ್ಕೋಣ ಅಂತಂದರೆ, JDS ಮತ್ತು ಕಾಂಗ್ರೆಸ್ ಯಾವ ಮಟ್ಟಕ್ಕಿತ್ತು ಅನ್ಕೊಂಡ್ರೆ, ಪರಸ್ಪರ ಒಬ್ಬರನ್ನೊಬ್ಬರು ವಿರೋಧಿಸ್ಕೊಂಡು ಗೆಲ್ಲಿಸ್ತಂತೆ ಅವರು. ಸಿದ್ದರಾಮಯ್ಯನಂತೆ ಅವ್ರ ಲೀಡರ್ನೇ ಸೋಲಿಸ್ಬಿಟ್ಟು JT ದೇವೇಗೌಡರನ್ನ ಗೆಲ್ಲಿಸಿದ್ರು. ಈಗ ಇವರಿಬ್ಬರ ಮಧ್ಯೆ ಒಂದಾಗಿದ್ರೆ ಅವರಿಬ್ಬರು ಮೇಲ್ಮಟ್ಟದಲ್ಲಿ ಒಂದಾಗಿದ್ದಾರೆ. ಕಾರ್ಯಕರ್ತರು ಯಾರು ಒಂದಾಗಿಲ್ಲ. ಕಾರ್ಯಕರ್ತರು ಖಂಡಿತ ಒಂದಾಗಿಲ್ಲ. 100% ಕಾರ್ಯಕರ್ತರು ಇವತ್ತು ವಿರೋಧ. ನಾವು ಮೋದಿನೇ ಸರ್, ಖಂಡಿತ ಮೋದಿ. ಯಾಕೆ? ಒಳ್ಳೆ ವ್ಯಕ್ತಿ ಸರ್. ಇವತ್ತು ಇಂಡಿಯಾದಲ್ಲಿ ಒಳ್ಳೆ ವ್ಯಕ್ತಿ. ಈ ದೇಶವನ್ನು ಗುರುತಿಸೋಂಥ ಒಂದು ಕೆಪಾಸಿಟಿ ಇರೋರು ಅವ್ರಿಗೆ ಮಾತ್ರ ಬಿಟ್ಟರೆ ಯಾರಿಗೂ ಇಲ್ಲ ಸರ್. ಪ್ರತಾಪ್ ಸಿಂಹಗೆ ಮಾತ್ರ ಈ ಸಲ ಓಟು ನಮ್ಮದು ಸರ್, ಖಂಡಿತ ಸರ್. ಇಲ್ಲ ಸರ್, ಏನೇ ಆದರೂ ನಾವು ಮೈತ್ರಿ ಸರ್ಕಾರದಲ್ಲಿ ಸರ್ ಮೋದಿ ಸರ್. ಬಿಜೆಪಿ ವೋಟ್ ಮೋದಿ. ಅದು ಈ MP ಗೆ ಅಂತ ಹೇಳಿದೆ ಸರ್, ದೇಶಕ್ಕೋಸ್ಕರ ನಾವು ಮೋದಿಗೆ. ಇಲ್ಲ ಸರ್. ಸರ್, ದೇವೇಗೌಡರಿಗೆ ವಯಸ್ಸಾಯ್ತು ಸರ್. ಮೋದಿ ಅಂತ ಲೀಡರ್ ಯಾರಿಲ್ಲ. ಯಾವ ಪಕ್ಷದಲ್ಲಿ ಇದ್ದಾರೆ ಸರ್? ನಮ್ಮ ಮೋದಿ ತರ ಡಿಸಿಷನ್ ತಗೊಳ್ಳೋದು ಯಾವ ಪಕ್ಷದಲ್ಲಿ ಯಾವ ಲೀಡರ್ ಇದ್ದಾರೆ ಹೇಳಿ? ಸಿದ್ದರಾಮಯ್ಯ ಕೈಲಿ ಆಗಲ್ಲ ಸರ್. ಅವ್ರು ಏನಿದ್ರು ಸ್ಟೇಟ್ಗೆ ಅಷ್ಟೇ ಸರಿ. ಸೆಂಟ್ರಲ್ಗೆ ಸಿದ್ದರಾಮಯ್ಯನವ್ರು ಲಾಯಕ್ಕಿಲ್ಲ. ನಮ್ಮ ಏನಿದ್ರು ಮೋದಿ ಇವತ್ತು ಗಂಟ ಮಾಡಿರೋ ಕೆಲಸಗಳು ಯಾರು ಮಾಡಕ್ ಸಾಧ್ಯನೇ ಇಲ್ಲ. ಎಂಟದೇ ಬಂಟ ಅಂದ್ರೆ ಮೋದಿ ಸರ್. BJP ಸರ್, ಅದು ರಾಜ್ಯಕ್ಕಷ್ಟೇ ಸೀಮಿತ. ಇದು ರಾಜ್ಯಕ್ಕಷ್ಟೇನೆ, ಜನಗಳಿಗೋಸ್ಕರ ಅಂತೂ ಅಲ್ಲ, ಅವ್ರವ್ರಿಗೋಸ್ಕರ ಇದು ಮೈತ್ರಿ ಸರ್ಕಾರ. ಪಬ್ಲಿಕ್ ಅಂದ್ರೆ ಮೋದಿ. ವೋಟ್ ಫಾರ್ BJP. ಪ್ರತಾಪ್ ಸಿಂಹ ನಾವು ಮೈಸೂರಿಗೆ ನಾವು ವೋಟ್ ಮಾಡ್ತೀವಿ. ವಿಜಯಶಂಕರ್ ಬೇಡ ಸರ್. 2 ಸತಿಗೆ ಏನು ಮಾಡಿದ್ದಾರೆ ಸರ್? ಪ್ರತಾಪ್ ಸಿಂಹ ಆದರೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅದರದ್ದೇ ಒಂದು ಬುಕ್ಲೆಟ್ ಮಾಡಿ ಜನಗಳಿಗೆ ತಿಳುವಳಿಕೆ ಕೊಟ್ಟರು. ಆಮೇಲೆ ಇಷ್ಟು ವರ್ಷ ಪ್ರಧಾನಿ ಬಗ್ಗೆ ಯಾರು ಮಾತಾಡ್ತಿದ್ರು ಸರ್ ದೇಶದಲ್ಲಿ? ಇವತ್ತು ಆಡ ಹುಡುಗಾನು ಮೋದಿ ಅಂತಾರೆ. ಯಾಕಂತ ಹೇಳಿ ಮಾಡಿರೋ ಒಳ್ಳೆ ಕೆಲಸಕ್ಕೆ ಮೋದಿ ಅಂತಾರೆ ಹೊರತು ಇವತ್ತವರೆಗೂ ಯಾರು ಪ್ರಧಾನಿ ಬಗ್ಗೆ ಒಬ್ಬ ವ್ಯಕ್ತಿ ಮಾತಾಡಿದ್ದಾನೆ? ಮನಮೋಹನ್ ಸಿಂಗ್ ಆಗಲಿ,
ಪಿ ವಿ ನರಸಿಂಹರಾವ್ ಆಗಲಿ ಚಂದ್ರಶೇಖರ್ ಬಗ್ಗೆ ಯಾರೂ ಮಾತಾಡಿಲ್ಲ. ನಮ್ಮ ಮೋದಿನೇ. ಥ್ಯಾಂಕ್ ಯು ಸರ್. ಹಾಂ ಸರ್, ಬೈಸರ ಕೃಷ್ಣರಾಜ ಕ್ಷೇತ್ರ ಸಿಂಹ ಪ್ರತಾಪ್ ಸಿಂಹ. ವಿಜಯ್ ಶಂಕರ್ ಏನು ಬೇಡ ಸರ್, ಅವ್ರು ಯಾರಿಗೆ ತಾನೇ ಗೊತ್ತು, ಪರಿಚಯನೇ ಇಲ್ಲ. ನಮ್ಮ ಸಿಂಹ ಆದರೆ ಎಲ್ಲರಿಗೂ ಪರಿಚಯ ಸರ್. ನಾವು ಲಾಸ್ಟ್ ಟೈಮ್ ಅವ್ರಿಗೆ ಹಾಕಿದ್ದು, ಅವ್ರಿಗೆ. ಬಟ್ ಕೆಲಸ ಚೆನ್ನಾಗಿ ಮಾಡ್ತಾರೆ ಸರ್, ಕೆಲಸ ಚೆನ್ನಾಗಿ ಮಾಡ್ತಾರೆ. ಯಾರು ಹೇಳಿದ್ದು ಸರ್? ಬೇರೆ ಯಾರು ತಾನು ಏನು ಮಾಡ್ಯಾರ ಹೇಳಿ ಸರ್? ಬೇರೆ ಅದು ಅವ್ರು ಆಧಾರ ಮಾಡ್ಯಾರೆ, ಬೇರೆಯವ್ರು ಏನು ಮಾಡ್ಯಾರ ಅದು ಮಾಡಿಲ್ಲ. ವಿಜಯಶಂಕರ್ ಕಣ್ಣಿಗೆ ಕಾಣಿಸಲ್ಲ. ಕಣ್ಣಿಗೆ ಕಾಣಿಸಲ್ಲ. ಇದು ನಾನು ನೋಡೇ ಇಲ್ಲ ಅವ್ರನ್ನ, ಇಲ್ಲ ಅಪರೂಪ. ಅದೇ ಪಾಪ ಸಿದ್ದರಾಮಯ್ಯನವರು ಎಲ್ಲಿ ಸರ್ ಸೋತ್ ಬಿಟ್ರಲ್ಲ, ಇಲ್ಲೇನೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೇ ಸೋತ್ರಲ್ಲ. ಇವತ್ತು ಬೇರೆ ಜಗಳ ಮಾಡ್ಕೊಂಡವ್ರೆ. ಮತ್ತೆ ಕಷ್ಟನೇ ಸರ್. ಓಕೆ, ಮೈಸೂರಿನಲ್ಲಿ ಬುಲೆಟ್ ರಿಪೋರ್ಟರನ್ನು ಸದ್ಯಕ್ಕೆ ಮುಗಿಸ್ತಾ ಇದ್ದೀನಿ. ಮೈಸೂರಿನ ಜನ, ಮೈಸೂರು ಕೊಡಗು ಎರಡೂ ಸೇರೋದಕ್ಕೆ ಲೋಕಸಭಾ ಕ್ಷೇತ್ರಕ್ಕೆ ಮೈಸೂರಿನ ಜನ ಎರಡೂ ಕಡೆನೂ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ಸು ಅಂತಿದ್ದಾರೆ, BJPನೂ ಅಂತಿದ್ದಾರೆ. ಆದರೆ ಭಾಳಷ್ಟು ಜನ ಇಲ್ಲ ಈ ಬಾರಿ ಮೋದಿನೇ ಅಂತಾರೆ. ಬಟ್ ಪ್ರತಾಪ್ ಸಿಂಹನ ಹೆಸರು ಹೇಳಲ್ಲ, ಕೇವಲ ಮೋದಿ ನೋಡಿ ಓಟ್ ಹಾಕ್ತೀವಿ ಅನ್ನೋರು ತುಂಬ ಜನ ಇದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಮತ್ತು JDSನ ಮೈತ್ರಿನೇ BJPಗೆ ಲಾಭ ಆಗುತ್ತೆ ಅನ್ನೋದು ಭಾಳಷ್ಟು ಜನ ಹೇಳ್ತಾರೆ. ಹಾಗಾಗಿ ಏನಾಗುತ್ತೆ, ಒಂದು ಕಡೆ GT ದೇವೇಗೌಡರು ಸೋತ್ರೆ ಹೊಣೆ ನಾವು ಆಗಲ್ಲ ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಕಾಂಗ್ರೆಸ್ಸು ಮೈತ್ರಿ ಆಗುತ್ತೆ, ನಾವು ಮೈತ್ರಿಯಿಂದನೇ ಗೆಲ್ತೀವಿ ಅನ್ನೋ ಮಾತನ್ನು ಹೇಳ್ತಾರೆ. ಗೊತ್ತಿಲ್ಲ ಯಾವ ಮಟ್ಟಕ್ಕೆ ಮೈಸೂರು ಹೋಗುತ್ತೆ ಅಂತೇಳಿ. ಇಬ್ಬರ ಜಗಳ ಮೂರನೇದವರಿಗೆ ಲಾಭ ಅನ್ನೋದು ಬಹಳಷ್ಟು ಜನರು ಆಡ್ತಾ ಇದ್ದಂಥ ಮಾತು. ಸದ್ಯಕ್ಕಂತೂ ಇಲ್ಲಿಗೆ ಮೈಸೂರು ಬುಲೆಟ್ ರಿಪೋರ್ಟ್ನ ಮುಗಿಸ್ತಾ ಇದ್ದೀನಿ. ಚಾಮುಂಡೇಶ್ವರಿ ತಾಯಿ ಯಾರಿಗೆ ಗೆಲ್ಲಿಸ್ತಾಳೋ ಯಾರಿಗೆ ಸೋಲಿಸ್ತಾಳೋ ಗೊತ್ತಿಲ್ಲ, ಆದರೆ ಎಲ್ಲವೂ ಚಾಮುಂಡೇಶ್ವರಿಗೆ ಬಿಟ್ಟಿದ್ದು. ಮಡಿಕೇರಿಯಲ್ಲೂ ಅಷ್ಟೇ ಕಾವೇರಮ್ಮಂಗೆ ಬಿಟ್ಟಿದ್ದು. ಅವರಿಬ್ಬರು ಯಾರ ಕೈ ಹಿಡಿತಾರೋ ಯಾರ ಕೈ ಬಿಡ್ತಾರೋ ಗೊತ್ತಿಲ್ಲ, ಅವರಿಗೆ ಬಿಟ್ಟಿದ್ದು. ನಾನು ಹೊರಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.